ಸಿದ್ದರಾಮಯ್ಯನವರ 17ನೇ ಬಜೆಟ್ ಕರ್ನಾಟಕದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಒಂದು ರೀತಿಯ ದಾಖಲೆ. ರಾಜಕೀಯ ಜೀವನದಲ್ಲಿ ಇರುವಂತ ಯಾರಾದರೂ ಕೂಡ ಇದು ಹೆಮ್ಮೆ ಪಡುವಂತದ್ದು ಹಾಗೂ ಗೌರವ ಪಡುವಂತ ಸಾಧನೆ. ಸಿದ್ದರಾಮಯ್ಯನವರಿಗೆ ನಾನು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. 17ನೇ ಬಜೆಟ್ ಮಂಡಿಸೋದು ಅವರ ಜೀವನದ ದೊಡ್ಡ ಒಂದು ಪೊಲಿಟಿಕಲ್ ಅಚೀವ್ಮೆಂಟ್. ಆದ್ರೆ ನಂದು ಪ್ರಶ್ನೆ ಅಂತಂದ್ರೆ, ಈ 17 ಬಜೆಟ್ ನಂತರ ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿ ಐತಿ? 17 ಬಜೆಟ್ಗಳನ್ನ ಕೊಟ್ಟಂತ ಕರ್ನಾಟಕದ ಈ ಸಿದ್ದರಾಮಯ್ಯನವರು ಕರ್ನಾಟಕವನ್ನು ಎಲ್ಲಿಗೆ, ಯಾವ ರೀತಿ, ಯಾವ ಸ್ಥಾನದಲ್ಲಿ ಇವತ್ತು ನಿಲ್ಲಿಸಿದಾರ, ಮುಂದೆ ಭವಿಷ್ಯ ಯಾವ ಕಡೆ ಒಯ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಇವತ್ತಿದೆ. ಇದು ನಾವು ಸಂತೋಷ ಹಾಗೂ ಸೆಲೆಬ್ರೇಷನ್ ಮಾಡುವಂಥ ವಿಷಯನೋ, ಅವರು 17 ಬಜೆಟ್ ಮಾಡಿದ್ದು, ಅಥವಾ ಹಂತಕ್ಕೆ ನಾವು ಇವತ್ತು ಬಂದು ಮುಟ್ಟಿದೆವು ಅಂಥೇಳಿ ನಾವು ಇವತ್ತು ನೋಡುವಂಥ ಸಮಯ ಬಂದಿದೆ. ಮಾನ್ಯ ಅಧ್ಯಕ್ಷರೇ, ಈ ಬಜೆಟಿನ ವಿಶ್ಲೇಷಣೆ ಮಾಡೋಕ್ಕಿಂತ ಮೊದಲು ನಾನು ಒಂದು ಘಟನೆ ಏನಾಗಿತ್ತು ಅದ್ರ ಬಗ್ಗೆ ಸದನದ ಗಮನ ಮತ್ತು ಅದನ್ನು ನಾವು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಸುಮಾರು ಒಂದು 6 ತಿಂಗಳಿಂದ ಹುಬ್ಬಳ್ಳಿಯಿಂದ ಬಿಜಾಪುರ ಕಡೆ ಹೊರಟಿದ್ದೆ. ಬಾಗಲಕೋಟೆ ಹತ್ರ ಸಂಜೆ ಸಮಯ ಆಗಿತ್ತು. ಚಹಾ ಕುಡಿಯೋಣಂಥೇಳಿ ಒಂದು ಚಹಾ ಅಂಗಡಿಯಲ್ಲಿ ನಿಂತೆ ನಾನು. ಅಲ್ಲಿ ಒಂದು 4-5 ಜನ ರೈತರಿದ್ದರು. ಇಳಿದು ಕೂಡ ನನ್ನ ಗುರುತು ಹಿಡಿದು ಬರ್ರಿ ಅಂತೇಳಿ ನನಗೂ ಕರೆದು ಅವ್ರ ಜೊತೆ ಕುಂಡ್ರಿಸ್ಕೊಂಡ್ರು. ಎಲ್ಲರೂ ಕೂಡಿ ಚಹಾ ಕುಡ್ಕೊಂತ ಕುಂತೀವಿ. ನಾನು ಕೇಳಿದೆ, ಅವರು ಯಾರ್ಯಾರ ಹೆಸರು ಏನಪ್ಪ ಅಂಥೇಳಿ ಒಬ್ಬರು ಹಿರಿಯರಿದ್ರು, ವಯಸ್ಸಾದವರು. ನಾನು ಕೇಳಿದೆ, ಮೇಟಿ ಅಂತ ಅಂದ್ಕೊಳ್ಳಿ ನಮ್ಮ MLA ಮೇಟಿ ಅವ್ರು ಏನಾಗ್ಬೇಕ್ರಿ ಅಂತ ಕೇಳಿದೆ. ಅವ್ರು ನಮ್ಗೆ ದೂರಿಂದ ಸಂಬಂಧ ಆಗ್ತಾರ್ರಿ ಅಂತ ಹೇಳಿದ್ರು ಅವ್ರು. ಅಂದ್ರೆ ಈಗೇನು ನಮ್ಮ ತೀರ್ಕೊಂಡಾರಲ್ಲ ಮೇಟಿಯವರು, ಅವ್ರಿಗೆ ದೂರಿಂದ ಸಂಬಂಧ ಆಗ್ತಾರ ಅಂತ ಹೇಳಿದ್ರು. ಕೇಳಿದೆ, ಹೆಂಗೆ ಬೆಳೆ ಹೆಂಗೈತಿ, ಮಳೆ ಹೆಂಗೈತಿ, ಉತ್ಪನ್ನ ಹೆಂಗ, ಭಾಳ ಕೆಟ್ಟ ಐತ್ರಿ ನಮ್ಮ ಪರಿಸ್ಥಿತಿ, ಸಮಯ ಕೆಟ್ಟ, ಟೈಮ್ ಅದಾವ ಅಂತ ಹೇಳಿದ್ರು. ಏನ್ ಮಾಡ್ಬೇಕು ಅಂತ ಹೇಳಿದ್ರು. ಏನ್ ಮಾಡ್ಬೇಕಪ್ಪ ತಮ್ಮ, ಹಿಂಗೆ ಟೈಮ್ ಕೆಟ್ಟಿದ್ದಾಗ ಹೆಚ್ಚು ದುಡಿಬೇಕು ಅಂತ ಹೇಳಿದ್ರು. ಹೆಚ್ಚು ದುಡಿಬೇಕು, ಖರ್ಚು ಕಡಿಮೆ ಮಾಡಬೇಕು ಅಂತ ಹೇಳಿದ್ರು. ನಾ ಹೇಳಿದ್ದೆ, ಏನು ಟೈಮ್ ಹೆಚ್ಚು ಕಡಿಮೆ ಆಗ್ತಿರ್ತಾವ, ಒಂದು ವರ್ಷ ಮಳೆ ಚಲೋ ಬರ್ತೈತಿ, ಒಂದು ವರ್ಷ ಹೆಚ್ಚು ಬರ್ತೈತಿ, ಒಂದು ವರ್ಷ ಕಡಿಮೆ ಬರ್ತೈತಿ, ಒಂದು ಸತ್ತೆ ಬೆಳಿಗ್ಗೆ ರೇಟ್ ಸಿಗ್ತೈತಿ, ಇನ್ನೊಂದು ಸತ್ತೆ ಸಿಗೋದಿಲ್ಲ. ಯಾಕೆ ಭಾಳ ಚಿಂತೆ ಮಾಡ್ತೀರಿ? ವಯಸ್ಸಾಗೈತಿ, ತ್ರಾಸ ತಗೋಬೇಡ್ರಿ. ಏನು ಬ್ಯಾಂಕ್ದಾಗ ಈಗ ಆರಾಮಾಗಿ ಸಾಲ ಸಿಗ್ತೈತಿ, ಸಾಲ ತೊಗೊಂಡು ಆರಾಮಾಗಿರ್ರಿ, ಮತ್ತು ಮುಂದೆ ಚಲೋ ಟೈಮ್ ಬರ್ತೈತಿ ಅಂತ ಹೇಳಿದೆ. ಅವ್ರು ಹೇಳಿದ್ರ, ತಮ್ಮ ಸಾಲ ಮಾಡಿ ತುಪ್ಪ ತಿನ್ನಬಾರ್ದು, ಸಾಲ ಇಟ್ಟು ಹೋಗೋಂಗಿಲ್ಲ, ಹಾಗಾಗಿ ನಾನು ಖರ್ಚು ಕಡಿಮೆ ಮಾಡ್ತೀನಿ, ನಾನು ದುಡ್ತಾ ಹೆಚ್ಚು ಮಾಡ್ತೀನಿ ಅಂತ ಗುಳಪ್ಪ ಮೇಟಿಯವ್ರು ಹೇಳಿದರು. ನನಗದು ತಲೆಯಾಗ ಹೋತದು, ಹಿರಿಯ ಮನುಷ್ಯ ಎಷ್ಟು ಕರೆಕ್ಟ್ ಮಾತು ಹೇಳತ್ತಾನಲ್ಪ ಅಂಥೇಳಿ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಕಳೆದ ವರ್ಷದ ಬಜೆಟ್ನಲ್ಲಿ ಏನು ಹೇಳಿದ್ರು? ಅವರು ಬಜೆಟ್ ಮಂಡಿಸುವಾಗ, ಆಯವ್ಯಯ ಅನ್ನೋದು ಕೂಡಿ ಕಳೆಯುವ ಅಂಕೆ ಸಂಖ್ಯೆಗಳ ನಿರ್ಜೀವ ಆಟವಲ್ಲ, 7 ಕೋಟಿ ಜನರ ಬದುಕಿನ ಭರವಸೆಯ ಉಸಿರು ಅಂತೇಳಿ ಸಿದ್ದರಾಮಯ್ಯನವರು ತಮ್ಮ 16ನೇ ಬಜೆಟ್ ಮಂಡಿಸುವಾಗ ಹೇಳಿದರು. ಈ ಭರವಸೆ ಉಸಿರನ್ನು ಅವ್ರು ಯಾವ ರೀತಿ ಉಳಿಸಿದಾರ ಅಂಥೇಳಿ ನಾನು ಇಲ್ಲಿ ವಿಶ್ಲೇಷಣೆ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ನಮ್ಗೆಲ್ಲರಿಗೂ ಗೊತ್ತು, ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಜಮೀರ್ ಅವ್ರಿಗೆ ಭಾರಿ ಆತ್ಮೀಯತೆ, ಬಗ್ಗೆ ವಿಶೇಷ ಪ್ರೀತಿ ಸಿದ್ದರಾಮಯ್ಯನವ್ರಿಗೆ. ಅವ್ರ ಸಮಾಜದಲ್ಲಿ ಅಥವಾ ಅವ್ರ ಜೊತೆ ಇರುವಂತ ವೈಯಕ್ತಿಕ ಸಂಬಂಧ ಇರ್ಬೋದು. ಈ 2 ಕಾರಣಕ್ಕೆ ಸಿದ್ದರಾಮಯ್ಯನವ್ರಿಗೆ ಜಮೀರ್ ಅವ್ರ ಬಗ್ಗೆ ಬಹಳ ಆತ್ಮೀಯತೆ. ಜಮೀರ್ ಅವ್ರ ಖಾತೆ ವಸತಿ ಖಾತೆ ಕೂಡ ಅವ್ರದ್ದು ಹೌದು. ಅವ್ರಿಗೆ ಭಾರಿ ಆತ್ಮೀಯತೆ. ಜಮೀರ್ ಅವರು ರಿಪ್ರೆಸೆಂಟೇಟಿವ್ ವಸತಿ ಖಾತೆಯಲ್ಲಿ ಬಡವರಿಗೆ ಮನೆಗಳು ಬರ್ತಾವ. ಬಡವರಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಇರುವವರು ದಲಿತರು. ದಲಿತರಿಗೆ ಏನು ಸಹ ನ್ಯಾಯ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅತ್ಯಂತ ವಸತಿ ಇಲಾಖೆಯಲ್ಲಿ ಅತ್ಯಂತ ಹೆಚ್ಚು ಜನರಿಗೆ ಮನೆಗಳು ಹೋಗುವುದು ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನ್ ಸಮಾಜದವ್ರಿಗೆ ಏನು ನ್ಯಾಯ ಒದಗಿಸಿದಾರ ಮುಖ್ಯಮಂತ್ರಿಗಳು, ಜಮೀರ್ ಅವ್ರಿಗೆ ಏನು ಮಾಡಿದ್ದಾರೆ ಅಂತೇಳಿ ನಾನು ಅದರ ಒಂದು ವಿಶ್ಲೇಷಣೆ ಮಾಡಕ್ಕೆ ನೋಡಿದೆ. ನಾನು ಆ ದೃಷ್ಟಿಯಿಂದ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನು ಕೂಡ ಹಾಕಿದೆ. ಈ ಬಜೆಟ್ ಮುಂದೆ ಬರ್ತೈತಿ,
ಅದ್ರ ಸಂಬಂಧ ಈಗಿಂದನೇ ನಾವು ತಯಾರಿ ಮಾಡೋಣ ಅಂತ ಹೇಳಿ ನಾನು ಡಿಸೆಂಬರ್ದಲ್ಲಿ ಏನು ಬೆಳಗಾಂದಲ್ಲಿ ಅಧಿವೇಶನ ನಡೀತು, ಅಲ್ಲಿ ಒಂದು ಪ್ರಶ್ನೆಯನ್ನು ಹಾಕಿದ್ದೆ. ಕಳೆದ 3 ವರ್ಷದಿಂದ ಈ ಸ್ಕೀಮ್ದಲ್ಲಿ ಎಷ್ಟು ಮನೆಗಳನ್ನ ಸ್ಯಾಂಕ್ಷನ್ ಮಾಡಿ ಕೊಟ್ಟಿರಿ, ಎಷ್ಟು ಮನೆ ನೀವು ಕಂಪ್ಲೀಟ್ ಅಂತ ಹೇಳಿ ಹೇಳಿದ್ದೆ. ಮಾನ್ಯ ಅಧ್ಯಕ್ಷರ 15/12/25 ನನಗೆ ಈ ಉತ್ತರ ಬಂತು, ಅವರಿಂದನೇ ಉತ್ತರ ಬಂತು. ಕಳೆದ 3 ವರ್ಷದ ಗುರಿ ಟಾರ್ಗೆಟ್ ಕೇಂದ್ರ ಸರ್ಕಾರನೂ ಟಾರ್ಗೆಟ್ ಕೊಡ್ತೈತಿ ರಾಜ್ಯ ಸರ್ಕಾರಕ್ಕೆ. ಇವ್ರು ರಾಜ್ಯ ಸರ್ಕಾರ ಆ ಟಾರ್ಗೆಟ್ ಅಕ್ಸೆಪ್ಟ್ ಮಾಡಿ ಮಾಡ್ತಾರೆ. 7,03,831 ಮನೆಗಳನ್ನ ಕಟ್ಟುತ್ತೇವೆ ಅಂತ ಗುರಿ ಇಟ್ಕೊಂಡಿದ್ರು. ಇವರು ಗುರಿ 7,03,000 ಮಂಜೂರು ಮಾಡಿದ್ದು 3,13,140 ಮನೆಗಳನ್ನ ಮಂಜೂರು ಮಾಡಿದ್ರು, ಸ್ಯಾಂಕ್ಷನ್ ಮಾಡಿದ್ರು. ಕಳೆದ 3 ವರ್ಷದಲ್ಲಿ ಎಷ್ಟು ಕಂಪ್ಲೀಟ್ ಮಾಡಿರಿಪ್ಪ ಅಂತಂದ್ರೆ, ಕಳೆದ 3 ವರ್ಷದಲ್ಲಿ ಸಿದ್ದರಾಮಯ್ಯ ಕಂಪ್ಲೀಟ್ ಮಾಡಿದಂತ ಮನೆಗಳ ಸಂಖ್ಯೆ ಅಂಕಿ ಸಂಖ್ಯೆ ಉತ್ತರದ ಪ್ರಕಾರ 9,757 ಮನೆಗಳು. 9,757 3 ವರ್ಷದಲ್ಲಿ ಬಡವರಿಗೆ ಕೇವಲ 9,757 ಮನೆಗಳನ್ನ ಈ ಸಿದ್ದರಾಮಯ್ಯ ಅವ್ರ ಸರ್ಕಾರ ಕೊಟ್ಟೈತಿ. ದೊಡ್ಡ ದೊಡ್ಡ ಉತ್ಸವ ಮಾಡ್ತಾರೆ, ಇಲ್ಲ ನಾವು 40,000 ಮನೆಗಳನ್ನ ಇವತ್ತು ಬಿಡುಗಡೆ ಮಾಡ್ತಿದ್ದೇವೆ. 50 ಸರ್ಕಾರನ ಕೊಟ್ಟ ಅಂಕಿ ಸಂಖ್ಯೆ ಪ್ರಕಾರ 9,757 ಮನೆಗಳನ್ನ ಕೊಟ್ಟಿದೆ. ಇದು ಇವರ ವಸತಿ ಇಲಾಖೆಯಲ್ಲಿ ಇವತ್ತು ಇವ್ರು ಮಾಡಿದಂತ ಪರ್ಫಾರ್ಮೆನ್ಸ್. ಇವ್ರೀಗ ಏನ್ ಪ್ರಾಮಿಸ್ ಏನ್ ಮಾಡ್ತಾ ಇದಾರೆ ಆತ್ಪ ಇಲ್ಲಿ ತನಕ ಬರೀ 26-27 ಬಜೆಟ್ದಲ್ಲಿ ಏನ್ ಪ್ರಾಮಿಸ್ ಮಾಡ್ತಿದ್ದಾರೆ, ನಾವು 3 ಲಕ್ಷ ಮನೆಗಳನ್ನು ಕಟ್ಟಿಸ್ತೇವೆ ಅಂತ ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಬಜೆಟ್ ಪುಸ್ತಕದಲ್ಲಿ ಬರೆದಿದ್ದಾರೆ, ನಾವು 3 ಲಕ್ಷ ಹೊಸ ಮನೆಗಳನ್ನು ಕಟ್ಟಿಸ್ತೇವೆ ಅಂತ ಹೇಳಿ. 3 ಲಕ್ಷ ಹೊಸ ಮನೆಗಳನ್ನು ಕಟ್ಸಾಕ ಎಷ್ಟು ದುಡ್ಡು ಬೇಕಾಗ್ತೈತಿ? ಕನಿಷ್ಠ 3 ಲಕ್ಷ ರೂಪಾಯಿ ಒಂದು ಮನೆಗಂತೆ ನಾವು ಹಿಡ್ಕೊಂಡ್ರೆ 13,500 ಕೋಟಿ ರೂಪಾಯಿ ಬೇಕಾಗ್ತೈತಿ. ದುಡ್ಡು ಇದ್ರದ್ದು ಬೇಕಾದಂತ 20% ದುಡ್ಡು ಕೂಡ ಕೊಟ್ಟಿಲ್ಲ ಅವ್ರಿಗೆ. ನಾನು ನೋಡ್ತಾ ಇದ್ದೆ ಬಜೆಟ್ ಸಿದ್ದರಾಮಯ್ಯನವ್ರ ಮಂಡಿಸಿದಾಗ ಯಾರ್ಯಾರ ಮಂತ್ರಿಗಳದ್ದು ಮುಖ ಏನಿರ್ತೈತಿ, ಯಾರ್ಯಾರ್ದ ಮುಖದಲ್ಲಿ ಮಂದಹಾಸ ಬರ್ತಿತ್ತು, ಏನಾಗ್ತಿತ್ತು ಅಂತ ಹೇಳಿ ನಾನು ನೋಡ್ತಾ ಇದ್ದೆ. ವಸತಿ ಸಚಿವರ ಮುಖ ಈಟಾಗ್ಬಿಟ್ಟಿತ್ತು ಬಜೆಟ್ ನೋಡಿ. ಯಾಕಂದ್ರೆ ಅದಕ್ಕೆ ವಸತಿಗೆ ದುಡ್ಡು ಇಟ್ಟಿಲ್ಲ, ಅತ್ಯಂತ ಕಡಿಮೆ ದುಡ್ಡು ಇಟ್ಟಿದ್ದಾರೆ. ಆದ್ರೆ ಬಜೆಟ್ದಲ್ಲಿ ಏನು ಬಂಡವಾಳ ಕೊಚ್ಕೊಂತಾರ, ಇಲ್ಲ ನಾವು 3 ಲಕ್ಷ ಮನೆ ಕಟ್ಟಿಸ್ತೇವೆ ಅಂತೇಳಿ. ಅಂದ್ರೆ ಇಷ್ಟು ದಿನ ಸುಳ್ಳು ಹೇಳಿದ್ದಲ್ದ ಮತ್ತೆ ಇನ್ನೊಂದು ಸುಳ್ಳನ್ನು ಅದಕ್ಕೆ ಸಿದ್ದರಾಮಯ್ಯನವರು ಆಡ್ ಮಾಡ್ತಾ ಇದ್ದಾರೆ. ಮಾನ್ಯ ಸಚಿವರೇ, ಇದೊಂದು ದೊಡ್ಡ ಅನ್ಯಾಯವನ್ನ ನಮ್ಮ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಬಡವರಿಗೆ ಇವತ್ತು ಸಿದ್ದರಾಮಯ್ಯನವರು ಇಲ್ಲಿ ವಸತಿ ಮೂಲಕ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾನು ನೆಕ್ಸ್ಟ್ ಇದು ವಿದ್ಯಾ ಕ್ಷೇತ್ರದಲ್ಲಿ ಏನು ಸರ್ಕಾರ ಏನು ವಿಚಾರ ಮಾಡೈತಿ ಅಂತೇಳಿ. ಯಾಕಂದ್ರೆ ಒಂದು ಬಜೆಟ್ ಅಂತಂದ್ರೆ ಕೇವಲ ಅಂಕೆ ಸಂಖ್ಯೆ ದುಡ್ಡು ಅದರದ ಅಲ್ಲ, ಇದು ಒಂದು ರಾಜ್ಯಕ್ಕೆ ದಿಶೆಯನ್ನು ಕೊಡಬೇಕಲ್ಲ, ರಾಜ್ಯಕ್ಕೆ ಒಂದು ಡೈರೆಕ್ಷನ್ ಕೊಡಬೇಕಲ್ಲ. ಅದ್ರ ಬಗ್ಗೆ ಇಷ್ಟು ಅನುಭವ ಉಳ್ಳಂತ ಮುಖ್ಯಮಂತ್ರಿಗಳು ಯಾವ ರೀತಿ ದಿಶೆಯನ್ನು ಕೊಡ್ತಿದ್ದಾರೆ ವಿದ್ಯಾಕ್ಷೇತ್ರದಲ್ಲಿ ಅಂತ. ನಮ್ಮ ಇಡೀ ರಾಜ್ಯದಲ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ 38,45,845 ಮಕ್ಕಳಿದ್ದಾರೆ. ಇದು ಸರ್ಕಾರದ ಅಂಕಿ ಸಂಖ್ಯೆ ಪ್ರಕಾರ. ನಾವು ಶಿಕ್ಷಣ ಇಲಾಖೆಗೆ ಕೊಟ್ಟಂತ ಬಜೆಟ್ 47,724 ಕೋಟಿ. ಅಂದ್ರೆ ಪ್ರತಿಯೊಂದು ವಿದ್ಯಾರ್ಥಿ 24,092 ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೇವೆ ಅಧ್ಯಕ್ಷ. ಪ್ರತಿಯೊಂದು ವಿದ್ಯಾರ್ಥಿ ಮೇಲೆ ರಾಜ್ಯ ಸರ್ಕಾರ ಖರ್ಚು ಮಾಡ್ತಿರುವಂತ ದುಡ್ಡು 1,24,000 ರೂಪಾಯಿ ಶಿಕ್ಷಣ ಇಲಾಖೆ ಮೇಲೆ ನಾವು ಖರ್ಚು ಮಾಡ್ತಾ ಇರೋದು. ಈ ಶಿಕ್ಷಣ ಇಲಾಖೆ ಪರ್ಫಾರ್ಮೆನ್ಸ್ ಏನಿದೆ, ಮೊನ್ನೆ ನಾವು ನೋಡಿದ್ದೀವಿ, ಬಳ್ಳಾರಿಯಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ವಿದ್ಯಾರ್ಥಿಗಳು ಹೊಡೆದಾಡಿ, 4 ಜನ ವಿದ್ಯಾರ್ಥಿಗಳು ಹಾಸ್ಟೆಲ್ ಹೊಡೆದಾಡಿ ಒಬ್ಬ ಹುಡುಗನ ಮರ್ಡರ್ ಮಾಡಿಬಿಟ್ರು. ಅಂದ್ರೆ ಡ್ರಗ್ಸ್ ಸಿಗಿಸೋದು ತೋಡಿದ್ದು ನಾವು ಹುಡುಗ ಗೊತ್ತಿಲ್ಲ, ಹುಡುಗನ ಮರ್ಡರ್ ಮಾಡಿಬಿಟ್ಟಿದ್ರು.
ಅದೇ ರೀತಿ ಶಿವಮೊಗ್ಗದಲ್ಲಿ ಕೂಡ ಅದೇ ರೀತಿಯ ಇನ್ಸಿಡೆಂಟ್ ಸ್ವಲ್ಪ ದಿನದಿಂದ ಆಗಿತ್ತು. ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಇಷ್ಟು ದೊಡ್ಡ ಪ್ರಮಾಣದ ದುಡ್ಡನ್ನು ನಾವು ಕೊಡ್ತಾ ಇದ್ದೇವೆ. ಇದರದ್ದು ಪರ್ಫಾರ್ಮೆನ್ಸ್ ಏನಿದೆ, ಶಿಕ್ಷಣ ಇಲಾಖೆಯಿಂದ ಯಾವ ರೀತಿ ಮಕ್ಕಳನ್ನ ಇವರು ತಯಾರು ಮಾಡ್ತಿದಾರ, ಇದಕ್ಕೆ ಸರಿಯಾದ ದಿಕ್ಕು ದೀಕ್ಷೆ ಕೊಡುವಂತ ಜವಾಬ್ದಾರಿ ಸರ್ಕಾರದ್ದು, ಮುಖ್ಯಮಂತ್ರಿಗಳದ್ದು ಹೌದು ಅಲ್ಲೋ, ಇದ್ರ ಬಗ್ಗೆ ಯಾವುದೇ ರೀತಿಯ ವಿಚಾರ ಅಥವಾ ಡೈರೆಕ್ಷನ್ ಇಲ್ಲ. ನಮ್ಮ ಎಜುಕೇಶನ್ ಪಾಲಿಸಿ ಆ ಒಳ್ಳೆ ಎಜುಕೇಶನ್ ಪಾಲಿಸಿ ಇತ್ತು, ಅದನ್ನ ಯಾಕೆ ಅದನ್ನ ಮಣ್ಣಿಗೆ ಕೆಳಗೆ ಹಾಕಿದ್ರೋ ಗೊತ್ತಿಲ್ಲ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಹೊಸ ಉದ್ಯೋಗ ಅವಕಾಶ ಸೃಷ್ಟಿ ಮಾಡುವಂಥದ್ದು, ಬೇರೆ ಬೇರೆ ಫೀಲ್ಡ್ದಿಂದ ಅವ್ರು ಬೇಕಂತಂದ್ರೆ ಕಲಿಯುವಂಥದ್ದು, ಇದೆಲ್ಲ ಎಜುಕೇಶನ್ ಪಾಲಿಸಿಯಲ್ಲಿ ಇತ್ತು. ಆ ನ್ಯೂ ಎಜುಕೇಶನ್ ಪಾಲಿಸಿಯನ್ನ ತೆಗೆದಿಟ್ರು, ಅದ್ರ ಬಗ್ಗೆ ಯಾವುದೇ ರೀತಿಯ ಕೆಲಸ ಮಾಡಲಿಲ್ಲ. ಅದಕ್ಕೂ ಕೂಡ ಒಂದು ಪಕ್ಷದ ಬಣ್ಣ ಕೊಟ್ಟರು ನ್ಯೂ ಎಜುಕೇಶನ್ ಪಾಲಿಸಿಗೆ. ಆದ್ರೆ ಅದನ್ನ ಸೈಡ್ ಇಟ್ಟಾರಂತಂದ್ರೆ ಆತು, ಹೊಸ ಒಂದೇನಾದ್ರೂ ಒಂದು ನೀತಿ ಮಾಡಿ ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕೆ ಅನುಕೂಲ ಆಗುವಂಥದ್ದು ಏನಾದರೂ ಮಾಡ್ಬೇಕಾ? ಅದ್ಯಾವುದು ಕೆಲಸ ಇವತ್ತು ಈ ಇಲಾಖೆ ಮೂಲಕ ಆಗ್ತಾ ಇದೆ. ನಾನು ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳಿರ್ತಾರೆ, DDPIಗಳು ಇರ್ತಾರೆ, BEOಗಳು ಇರ್ತಾರೆ. ಅವ್ರು ಏನ್ ಮಾಡ್ತಾರ, ನಮ್ಮ ಪ್ರೈವೇಟ್ ಶಾಲೆಯಲ್ಲಿ ಅದು ಪ್ರೈವೇಟ್ ಶಾಲೆ ಇನ್ಸ್ಪೆಕ್ಷನ್ಗೆ ಹೋಗ್ತಾರೆ. ಆ ಪ್ರೈವೇಟ್ ಶಾಲೆಗೆ ಲೈಸೆನ್ಸ್ ಕೊಡೋ ರಿನ್ಯೂವಲ್ ಕೆಲಸ ಮಾಡ್ತಾರೆ. ಕೆಲಸ ಬೇಕು. ಇವತ್ತು ನೀವು ಯಾವ್ದಾರ ಹೋಟೆಲ್ಗೆ ಚಾ ಕುಡಿಯಕ್ಕೆ ಹೋಗ್ತೇವೆ, ಊಟ ಮಾಡ್ಲಕ್ಕೆ ಹೋಗ್ತೇವೆ, ಅಲ್ಲೇನು ಸರ್ಕಾರ ಏನು ಬಂದ ಸರ್ಟಿಫಿಕೇಟ್ ಮಾಡ್ತಿತ್ತ, ಇದ್ರಲ್ಲಿ ಚಲೋ ಊಟ ಐತಿ, ಚಲೋ ಊಟ ಇಲ್ಲ, ಇಲ್ಲಿ ಚಲೋ ತಿಂಡಿ ಸಿಗ್ತೈತಿ, ಇಲ್ಲಿ ಚಲೋ ಇಡ್ಲಿ ಸಿಗ್ತೈತಿ, ಇಲ್ಲ. ಅಲ್ಲಿ ಚಲೋ ಇತ್ತಂದ್ರೆ ನಾವು ಹೋಗ್ತೇವೆ, ರೊಕ್ಕ ಖರ್ಚು ಮಾಡಿ ತಿಂತೇವೆ. ಇಲ್ಲ, ಇವತ್ತು ಆ ಶಾಲೆ ಚೆನ್ನಾಗಿದ್ದು ಇದೆಯೋ ಇಲ್ಲೇ ಅಂತ ನೋಡ್ಲಿಕ್ಕೆ ಅವ್ರ ಪಾಲಕರು ಪೇರೆಂಟ್ಸ್ ಅದಾರ, ಅವ್ರು ನೋಡ್ತಾರ ಅದು ಪ್ರೈವೇಟ್ ಶಾಲೆ ಚೆನ್ನಾಗಿದೆಯೋ ಇಲ್ಲ ಅಂತ ಹೇಳಿ. ಅದಿರ್ಲಿಕ್ಕಂತ ಆ ಶಾಲೆ ಸರಿ ಇರ್ಲಿಕ್ಕಂದ್ರೆ ಬಾಜುಕಿನ ಶಾಲೆಗೆ ಅವ್ರ ಪಾಲಕರು ಹಾಕ್ತಾರೆ. ಈ ನಮ್ಮ ಸರ್ಕಾರದ DDPIಗಳು, BEOಗಳು ಅಥವಾ ಶಿಕ್ಷಣ ಇಲಾಖೆ ಅವ್ರಿಗೆ ಸರ್ಕಾರ ಶಾಲೆಯ ಬಗ್ಗೆ ಗಮನನೇ ಇಲ್ಲ. ಅವ್ರ ಸಂಪೂರ್ಣ ಗಮನ ಈ ಪ್ರೈವೇಟ್ ಶಾಲೆಗಳಿಗೆ ನಾವು ಹೆಂಗೆ ಹರಾಸ್ಮೆಂಟ್ ಮಾಡಬೇಕು, ಅವ್ರದ್ದು ರಿನ್ಯೂವಲ್ದಾಗ ನಾವು ಹೆಂಗೆ ರೊಕ್ಕ ಹೊಡಿಬೇಕು, ಅದನ್ನ ಅವ್ರಿಗೆ ಹೋಗಿ ಹೆಂಗೆ ತ್ರಾಸ ಕೊಡಬೇಕು, ಒಂದು ಅಥವಾ DDPI ಆಗಲಿ ಅವರು ಸರ್ಕಾರಿ ಶಾಲೆ ಇಂಪ್ರೂವ್ಮೆಂಟ್ ಮಾಡುವಂತ ಪ್ರಯತ್ನ ಅವ್ರು ಮಾಡ್ತಾ ಇಲ್ಲ. ಹಾಗಾಗಿ ನಂದು ಸರ್ಕಾರಕ್ಕೆ ಒಂದು ಗಂಭೀರವಾದ ಸಲಹೆ ಐತಿ. ಈ ಶಿಕ್ಷಣ ಇಲಾಖೆಯಲ್ಲಿ ಏನೇ ಅಧಿಕಾರಿಗಳದಾರಲ್ಲ, ಇವ್ರಿಗೆ ಸರ್ಕಾರಕ್ಕೆ ಶಾಲೆ ಕೊಡುವಂತ ನೋಡ್ಕೊಳ್ಳುವಂತ ಕೆಲಸ ಮಾತ್ರ ಕೊಡ್ರಿ. ಈ ಪ್ರೈವೇಟ್ ಶಾಲೆಗಳನ್ನು ಸಂಪೂರ್ಣವಾಗಿ ತೆಗೀರಿ. ಸರ್ಕಾರದ ಶಾಲೆ ಬಗ್ಗೆ, ಆ ಶಾಲೆಯಲ್ಲಿ ಕಲಿಯುತ್ತಿರುವಂತ ವಿದ್ಯಾರ್ಥಿಗಳ ಬಗ್ಗೆ, ಶಿಕ್ಷಕರ ಬಗ್ಗೆ ಸ್ವಲ್ಪ ಗಮನ ಹರಿಸಕ್ಕ ಸಾಧ್ಯ ಆಗ್ತದೆ. ಆಮೇಲೆ ಈ ಸಂಪೂರ್ಣ ನಮ್ಮ ಕೌನ್ಸಿಲ್ದಲ್ಲಿ ಕೂಡ, ಅಲ್ಲಿ ಕೌನ್ಸಿಲ್ದಲ್ಲಿ ಶಿಕ್ಷಕರ ಪ್ರತಿನಿಧಿಗಳದಾರ. ಅಲ್ಲಿ ಶಿಕ್ಷಕರ ಪ್ರತಿನಿಧಿಗಳಿಗೆ ನಾವು ಸದನದಿಂದ ಇದನ್ನ ನಾವು ಸೆಂಟ್ರಲ್ ಗವರ್ಮೆಂಟ್ಗೆ ಪ್ರಪೋಸಲ್ ಕಳಿಸ್ಬೇಕು, ಯಾರು ಮಾಡ್ತಾರೆ ನೋಡ್ರಿ. ಪ್ರತಿನಿಧಿಗಳಾಗಬಾರ್ದು, ಅವರು ಶಿಕ್ಷಣದ ಪ್ರತಿನಿಧಿಗಳಾಗಬೇಕಲ್ಲ. ಅವ್ರು ಶಿಕ್ಷಣದ ಪ್ರತಿನಿಧಿಗಳಾಗಬೇಕಂತಂದ್ರೆ ಅಲ್ಲೇ ಸರ್ಕಾರಿ ಶಾಲೆಯಲ್ಲಿ ಯಾರು ಕಲಿತಾರಲ್ಲ ಮಕ್ಕಳು, ಅವ್ರ ಪಾಲಕರು ಅವ್ರಿಗೆ ಓಟ್ ಹಾಕುವಂಗ ಆಗ್ಬೇಕು. ಅವಾಗ ಆ ಪ್ರತಿನಿಧಿಗಳು ಶಿಕ್ಷಣದ ಪ್ರತಿನಿಧಿಗಳಾಗ್ತಾರೆ. ಪ್ರತಿನಿಧಿಗಳಾಗಿದ್ದಾರೆ. ಅವರು ಶಿಕ್ಷಣದ ಬಗ್ಗೆ, ಶಾಲೆಗಳ ಬಗ್ಗೆ ಅವರು ಪ್ರತಿನಿಧ್ಯ ಮಾಡ್ತಾ ಇಲ್ಲ. ಅಲ್ಲಿ ಕೆಲಸ ಐತಿ. ಹಂಗಾಗಿ ಅಲ್ಲಿ ನಮ್ಮ ಕೌನ್ಸಿಲ್ದಲ್ಲಿ ಏನ್ ಮೆಂಬರ್ಸ್ ಆಗ್ತಾರ ಅವ್ರನ್ನ ಶಿಕ್ಷಣದ ಪ್ರತಿನಿಧಿಗಳಾಗುವಂತ ಬದಲಾವಣೆ ನಾವು ಮಾಡುವಂತದ್ದು ಅವಶ್ಯಕತೆ ಇದೆ. ಅದೇ ರೀತಿ ಮಾನ್ಯ ಅಧ್ಯಕ್ಷರೇ, ಮೊನ್ನೆ ನನಗೆ ಒಂದು 4-5 ಜನ ನನ್ನ ಕ್ಷೇತ್ರದ ಪಾಲಕರು ಬಂದಿದ್ರು. ನಮ್ಮ ಮಕ್ಕಳು 8ನೇ ಕ್ಲಾಸ್ ಮುಗಿಸಿದಾರ, 9ನೇ ಕ್ಲಾಸಿಗೆ ಹೋಗ್ತಿದಾರ. 8ನೇ ಕ್ಲಾಸ್ ತನಕ RTEದಲ್ಲಿ ಅವ್ರಿಗೆ ಸೀಟ್ ಇತ್ತು, ರೈಟ್ ಟು ಎಜುಕೇಶನ್ದಲ್ಲಿ ಒಳ್ಳೆ ಶಾಲೆಯಲ್ಲಿ ಕಲ್ತಿದಾರ. ಈಗ 9ನೇ ಕ್ಲಾಸಿಗೆ ಹೋಗ್ಬೇಕಂತಂದ್ರೆ ಫೀಸ್, ದೊಡ್ಡ ಪ್ರಮಾಣದ ಫೀಸ್ ಐತಿ, ನಮಗೆ ಫೀಸ್ ಕೊಡಕ್ ಆಗ್ತಾ ಇಲ್ಲ. ಹಂಗಾಗಿ ದಯಮಾಡಿ ಸರ್ಕಾರದಿಂದ RTEದಲ್ಲಿ ನೀವು ದುಡ್ಡನ್ನು ಕೊಡ್ರಿ ಅಂತ ಹೇಳಿ ಮಾಡಿದ್ರು. ಮಾನ್ಯ ಅಧ್ಯಕ್ಷರೇ, ಇದು ರೈಟ್ ಟು ಎಜುಕೇಶನ್, ಇದು ವಾಜಪೇಯಿ ಅವರು ತಂದಂತ ಕಾನೂನು. ವಾಜಪೇಯಿ ಅವರು ಒಂದು ಬಹಳ ದೀರ್ಘ ಆಕ್ಟ್ ಅನ್ನು ತಗೊಂಬಂದ್ರು. ಈ ಆಕ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡಿದ್ದು UPA ಸರ್ಕಾರ. ಅವಾಗ ನನಗನ್ಸಿದ ಮಟ್ಟಿಗೆ ಅದಾರ ಮದೇವಪ್ಪನವ್ರು,
ಇದೇನು ರೈಟ್ ಟು ಎಜುಕೇಶನ್ ಆಕ್ಟ್ ಇದೆ ಅಲ್ಲ, ಇದು ನಮ್ಮ ದೇಶದಲ್ಲಿ ಹೆಂಗೆ ದಲಿತರಿಗೆ ಹೆಂಗೆ ಇವತ್ತು ರಿಸರ್ವೇಶನ್ ಬಂದೈತಲ್ಲ, ಅಷ್ಟೇ ಇಂಪಾರ್ಟೆಂಟ್ ಆಕ್ಟ್ ಇದು RT ಆಕ್ಟ್. ಯಾಕಂದ್ರೆ ದೇಶದಲ್ಲಿ ಮುಂದುವರೆದ ಜಾತಿ ಹಿಂದುಳಿದ ಜಾತಿ ನಡುವ ಕಂದಕ ಏನೈತಿ ಅದನ್ನ ಕಡಿಮೆ ಮಾಡಕ ರಿಸರ್ವೇಶನ್ ಇನ್ನ ಕಾನೂನು ನಮ್ಮಲ್ಲಿ ಅನುಕೂಲ ಆದ್ರೆ ಇವತ್ತು ದುಡ್ಡು ಇದ್ದವರು ಮತ್ತು ದುಡ್ಡು ಇಲ್ದವರು ಸಮಾಜದಲ್ಲಿ ಉಳ್ಳೋರು ಇವ್ರ ನಡುವಿನ ಗ್ಯಾಪ್ ಕಡಿಮೆ ಮಾಡಲಿಕ್ಕೆ ದೊಡ್ಡ ಕಾನೂನು ಅಂತಂದ್ರೆ ಬಂದಿದ್ದು RT, ರೈಟ್ ಟು ಎಜುಕೇಶನ್. ಪ್ರೈವೇಟ್ ಶಾಲೆಯಲ್ಲಿ 25% ಸೀಟು ಕೊಡಬೇಕು. ತಮ್ಮ ಮಿತ್ರರಾದ ತಮ್ಮ ಫ್ರೆಂಡ್ಸ್ ಆದ ಬಡವ್ರ ಮನೆಗೆ ಹೋದಾಗ ಅವ್ರಿಗೆ ಅವ್ರ ಜೀವನ ಪದ್ಧತಿ ಗೊತ್ತಾಗ್ತೈತಿ, ಅವ್ರ ಜೀವನದಲ್ಲಿರುವಂತ ತ್ರಾಸುಗಳು ಗೊತ್ತಾಗ್ತೈತಿ. ಹಂಗಾಗಿ ಅವರು ಮುಂದೆ ಜೀವನದಲ್ಲಿ ಸಮಾಜದಲ್ಲಿ ದೊಡ್ಡವರಾದಾಗ ಅವ್ರ ಬಗ್ಗೆ ಸಂವೇದನೆ ಅವ್ರಿಗಿರ್ತೈತಿ. ಈ ಬಡವ್ರ ಮಕ್ಕಳು ಶ್ರೀಮಂತರ ಮನೆಗೆ ಹೋದಾಗ ಅವ್ರಿರುವಂತ ಮನೆ ಅವ್ರಿರುವಂತ ವ್ಯವಸ್ಥೆ ನೋಡಿ ನಾವು ಕೂಡ ಅವ್ರಂಗ ಆಗ್ಬೇಕು ಅಂತ ಹೇಳಿ ಜೀವನದಲ್ಲಿ ಉತ್ಸಾಹ ಬರ್ತೈತಿ, ಜೀವನದಲ್ಲಿ ಒಂದು ಗುರಿ ಬರ್ತೈತಿ. ಈ ರೀತಿ ಒಬ್ರಿಗೊಬ್ಬರ ನಡುವೆ ಫ್ರೆಂಡ್ಶಿಪ್ ಇದ್ದಾಗ ಸಮಾಜದಲ್ಲಿ ಸ್ವಾಸ್ಥ್ಯ ಇರ್ತೈತಿ. ಅದು RT ಒಂದು ಪ್ರಮುಖ ಉದ್ದೇಶ. ಈ RT ಕಾನೂನನ್ನ ಕಳೆದ ಬಾರಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ತೆಗೆದುಕೊಂಡ್ಬಂದು RT ಸೀಟನ್ನ ಪ್ರೈವೇಟ್ ಶಾಲೆಯಲ್ಲಿ RTಗಳಲ್ಲಿ ಸೀಟ್ ಕೊಡಬಾರ್ದು, ಗೌರ್ಮೆಂಟ್ ಶಾಲೆಯ ವ್ಯಾಪ್ತಿಯಲ್ಲಿ ಅಲ್ಲಿ ಯಾವುದಾದ್ರೂ ಸುತ್ತಮುತ್ತಲ ಗೌರ್ಮೆಂಟ್ ಶಾಲೆ ಇದ್ರೆ ಅಲ್ಲಿ RT ಸೀಟ್ ಕೊಡಬಾರ್ದು ಅಂತ ಮಾಡಿದ್ರು. ಮಾನ್ಯ ಅಧ್ಯಕ್ಷರೇ, ಇದೊಂದು ಕೇವಲ 12,000 ರೂಪಾಯಿ ನಾವು RT ಪ್ರೈವೇಟ್ ಶಾಲೆಗಳಿಗೆ ದುಡ್ಡು ಕೊಡ್ತೇವೆ, ಕೇವಲ 12,000 ರೂಪಾಯಿ. ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ನಾವು ಖರ್ಚು ಮಾಡೋದಷ್ಟು 1,24,000 ರೂಪಾಯಿ. ಕೇವಲ 12,000 ರೂಪಾಯಿ ನಾವು ಪ್ರೈವೇಟ್ ಶಾಲೆಗೆ ಕೊಟ್ರೆ ಇನ್ನು 9ನೇ ಮತ್ತು 10ನೇ ಕ್ಲಾಸ್ನಲ್ಲಿ ಕೂಡ ವಿದ್ಯಾರ್ಥಿಗಳ ಕಲೀಲಿಕ್ಕೆ ಸಾಧ್ಯ ಆಗ್ತೈತೆ. ಆದ್ರೆ ಈ ಎಜುಕೇಶನ್ ಲಾಬಿಗೆ ಮಣಿದು ಸಿದ್ದರಾಮಯ್ಯ ಮಾಡಿದ್ರು 25% ಏನು ಕೊಡ್ತಾ ಇಲ್ಲ. ಗವರ್ಮೆಂಟ್ ಶಾಲೆ ಇದ್ರ ಆ ವಾರ್ಡ್ದಲ್ಲಿ ಯಾವ್ದಾದ್ರು ಗವರ್ಮೆಂಟ್ ಶಾಲೆ ಇದ್ರ ಆ ಪ್ರೈವೇಟ್ ಶಾಲೆಯಲ್ಲಿ 25% ಸೀಟ್ ಇಲ್ಲ ಅಂತ ರೂಲ್ ಮಾಡಿದ್ರು. ಹಾಗಾಗಿ ಮೆಜಾರಿಟಿ ಆಫ್ ದ ಪ್ರೈವೇಟ್ ಶಾಲೆಯಲ್ಲಿ ಇವತ್ತು ಬಡ ಮಕ್ಕಳಿಗೆ ದಲಿತರಿಗೆ ಶಿಕ್ಷಣ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಂದ ಅಪೇಕ್ಷೆ ಮಾಡ್ತಾ ಇದ್ದೆ, ಈ RT ಕಾನೂನದಲ್ಲಿ ಬದಲಾವಣೆ ಮಾಡ್ತಾರ, ಈ ಬಡವರ ಮಕ್ಕಳಿಗೆ ಹಿಂದುಳಿದವರಿಗೆ ಏನಾದ್ರೂ ಒಂದು ನ್ಯಾಯ ಕೊಡಿಸ್ತಾರಂತೇಳಿ ಅದ್ರ ಬಗ್ಗೆ ಯಾವುದೇ ರೀತಿಯ ಉಲ್ಲೇಖ ಮಾನ್ಯ ಅಧ್ಯಕ್ಷರೇ ಇದ್ರ ಬಗ್ಗೆ ಒಂದು ಡೈರೆಕ್ಷನ್ ಅನ್ನ ಈಗ ಬಜೆಟ್ ಉತ್ತರ ಕೊಡ್ಬೇಕಾರ ಕೊಡ್ಲಿ ಅಂತ ಹೇಳಿ. ಅದೇ ರೀತಿ ಕರ್ನಾಟಕದ ಶಾಲೆಗಳಿಗೆ 500 ಹೊಸ KPS ಶಾಲೆ ಮಾಡ್ತೇನೆ ಅಂತೇಳಿ 500 ಹೊಸ KPS ಶಾಲೆ ಮಾಡ್ತೇನೆ ಅಂತೇಳಿ ಒಂದು ಹೊಸ KPS ಶಾಲೆ ಹೋದ ವರ್ಷ ಆಗ್ಲಿಲ್ಲ. ಮತ್ತೆ ಈ ಬಜೆಟ್ ದಲ್ಲಿ ಮತ್ತೆ ಅದನ್ನ ಬರೆದಿದ್ದಾರೆ 500 KPS ಶಾಲೆಗಳನ್ನ ನಾವು ಮಾಡ್ತೇವೆ ಅಂತ ಹೇಳಿ. ಹಂಗಾಗಿ ಇವ್ರದ್ದು ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ಏನು ಇಲ್ಲ ಮಾನ್ಯ ಅಧ್ಯಕ್ಷರೇ, ಕೇವಲ ಬಜೆಟ್ ನಲ್ಲಿ ಘೋಷಣೆ ಮಾಡುವಂತ ಕೆಲಸ ಮಾಡ್ತಾರ, ಅದ್ರ ಬಗ್ಗೆ ಕಾರ್ಯರೂಪಕ. ನಾವು ಬೆಳಗಾಂದಲ್ಲಿ ಅಧಿವೇಶನ ಮಾಡ್ತೇವೆ, ಅಲ್ಲೇ ಉತ್ತರ ಕರ್ನಾಟಕದ ಬಗ್ಗೆ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡ್ತೇವೆ. ಇಲ್ಲೇ ಬೆಂಗಳೂರಲ್ಲಿ ಅಧಿವೇಶನ ಆಗ್ತೈತಿ, ಇಲ್ಲೇ ನಾವು ಬೇರೆ ಬೇರೆ ರಾಜ್ಯದ ವಿಷಯಗಳ ಬಗ್ಗೆ ಮಾತಾಡ್ತೇವೆ, ಬೆಂಗಳೂರು ಬಗ್ಗೆ ಮಾತಾಡ್ತೇವೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನೈತಿ, ಬೆಂಗಳೂರು ಅಂತಂದ್ರೆ ಇದೊಂದು ಏರಿಯಾ. ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಬಡೂರು ಏರಿಯಾ ಐತಿ. ನಮ್ಮ ಕರ್ನಾಟಕದಲ್ಲಿ ಒಂದು ಮಿಡ್ಲ್ ಕ್ಲಾಸ್ ಏರಿಯಾನು ಐತಿ. ನಮ್ಮ ಎಲ್ಲಾ ಸಮಾಜದಲ್ಲಿ ಕೂಡ ಲಕ್ಷ್ಯ ಐದರ್ ಎಲ್ಲಾರ್ದು ಬಹಳ ಬಡವ್ರ ಕಡೆ ಇರ್ತೈತಿ ಅಥವಾ ಶ್ರೀಮಂತರ ಕಡೆ ಇರ್ತೈತಿ. ಮಿಡ್ಲ್ ಕ್ಲಾಸ್ ಅನ್ನೋದು ಪಾಪ ತಮ್ಮಷ್ಟಕ್ಕೆ ತಾವು ಜೀವನ ಮಾಡ್ತಿರ್ತಾರೆ. ಆ ರೀತಿ ಮಿಡ್ಲ್ ಕ್ಲಾಸ್ ಇರುವಂತ ನಮ್ಮ ಏರಿಯಾ ಅಂತಂದ್ರೆ ನಮ್ಮ ಕರಾವಳಿ ಮತ್ತು ಮಲೆನಾಡು. ಪಾಪ ಅವ್ರ ಬಗ್ಗೆ ಹೆಚ್ಚು ಚರ್ಚೆನೇ ಆಗುದಿಲ್ಲ, ಅವ್ರ ತೊಂದರೆಗಳ ಬಗ್ಗೆ ಹೆಚ್ಚು ಡಿಸ್ಕಷನ್ ಆಗುದಿಲ್ಲ. ಹಾಗಾಗಿ ನಾನು ಈ ಸರ್ತೆ ಅದ್ರ ಬಗ್ಗೆ ಸ್ವಲ್ಪ ಸದನದ ಗಮನ ಎಳಿಬೇಕಂತ ಮಾಡಿದ್ದೇನೆ ಅಧ್ಯಕ್ಷರ. ಮಲೆನಾಡು ಮತ್ತು ಕರಾವಳಿಯಲ್ಲಿ ಅಡಿಕೆ ಬೆಳೀತಾರೆ. ಇದಕ್ಕೆ 1 ಲಕ್ಷಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ ಎಲೆ ಚುಕ್ಕಿ ರೋಗ ಮತ್ತು ಹಳದಿ ರೋಗಕ್ಕೂ ಬಂದಿದೆ. ಇದಕ್ಕೆ ಈ ರೈತರಿಗೆ ಪರಿಹಾರ ಕೊಡಾಕ ಕನಿಷ್ಠ ಒಂದು 500 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಬೇಕಾಗ್ತದೆ. ಆ ವಿಶೇಷ ಪ್ಯಾಕೇಜ್ ಬಗ್ಗೆ ಸರ್ಕಾರದಲ್ಲಿ ಇಲ್ಲ, ಕೇವಲ 10 ಕೋಟಿ ರೂಪಾಯಿ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಒತ್ತಾಯ ಮಾಡ್ತೇನೆ, ಇದು ರೈತರ. ಹಾಗಾಗಿ ದಯಮಾಡಿ ಈ ಎಲೆ ಚುಕ್ಕಿ ರೋಗ ಮತ್ತು ಹಳದಿ ಎಲೆ ರೋಗ ಏನೈತಿ
ಈ ರೈತರಿಗೆ ವಿಶೇಷ ಪ್ಯಾಕೇಜ್ ಅನ್ನ ಮಾಡಬೇಕು. ಕಳೆದ ಬಜೆಟ್ದಲ್ಲಿ ಮಲೆನಾಡು ಮತ್ತು ಕರಾವಳಿ ಭಾಗದಾಗ 1,000 ಕಾಲು ಸಂಕ ನಿರ್ಮಿಸ್ತೇವೆ ಅಂತ ಘೋಷಣೆ ಮಾಡಿದ್ರು. ಬ್ರಿಡ್ಜಸ್ ಅಂದ್ರೆ ಅವೇನಲ್ಲಿ ಪಾಪ ಅಲ್ಲೇ ಮಲೆನಾಡ್ದಾಗ ಸಣ್ಣ ಸಣ್ಣ ಜರಿ, ನೀರಿನ ಜರಿ ಅದು ಇಲ್ಲ ಇರ್ತಾವಲ್ಲ, ಹ್ಯಾಂಗಿಂಗ್ ಬ್ರಿಡ್ಜು, ಆ ರೀತಿಯ ಬ್ರಿಡ್ಜ್ಗಳನ್ನ ಮಾಡ್ತೇವೆ ಅಂತ ಹೇಳಿದ್ರು. ಫುಟ್ ಬ್ರಿಡ್ಜ್ ಅವನ್ನ ಒಂದು 15% ಫುಟ್ ಬ್ರಿಡ್ಜ್ ಕೂಡ ಇವ್ರು ಮಾಡಿಲ್ಲ. 1,000 ಬ್ರಿಡ್ಜ್ ಮಾಡ್ತೇವೆ ಅಂತ ಹೇಳಿದ್ರು, 150 ಬ್ರಿಡ್ಜ್ ಕೂಡ ಮಾಡಿಲ್ಲ. ಅದ್ರ ಜೊತೆ ಮೀನುಕೊಂಡಿ ರಸ್ತೆ 30 ಕೋಟಿ ರೂಪಾಯಿ ಮೀನುಕೊಂಡಿ ರಸ್ತೆ ಮಾಡ್ತೇವೆ ಅಂತ ಹೇಳಿದ್ರು. ನಾನು ವಿಚಾರ ಮಾಡ್ತಾ ಇದ್ದೆ, ಮಲೆನಾಡಿನ ಇದು ನಮ್ಮ ಕರಾವಳಿ ಭಾಗದ ಮಿತ್ರರ ಕಡೆ ಏನಪ್ಪಾ ಮೀನುಕೊಂಡಿ ರಸ್ತೆ ಆಗಿದಾವ ಅಂತ ಹೇಳಿ. ಖಾದರ್ ಅವರು ಒಂದು ವಿಶೇಷ ದುಡ್ಡನ್ನು ತೆಗೆದುಕೊಂಡು ಬಂದು ತಮ್ಮ ಕ್ಷೇತ್ರದಲ್ಲಿ ಮೀನುಕೊಂಡಿ ರಸ್ತೆ ಸ್ವಲ್ಪ ಮಟ್ಟಿಗೆ ಮಾಡಿದ್ದಾರೆ. ಕರಾವಳಿ ಭಾಗದಲ್ಲಿ ನೋಡಿದ್ರೆ ಒಂದು ಮೀನುಕೊಂಡಿ ರಸ್ತೆ ಆಗಿಲ್ಲ. ಮತ್ತೆ ಈ ಬಜೆಟ್ದಲ್ಲಿ ಮತ್ತೆ ಬರ್ತಿದ್ದಾರೆ ನಾವು ಮೀನುಕೊಂಡಿ ರಸ್ತೆ ಮಾಡ್ತೇವೆ ಅಂತೇಳಿ. ಯಾಕೆ ಈ ರೀತಿ ಅನ್ಯಾಯ? ಯಾಕೆ ಕೇವಲ ಇಲ್ಲಿದ್ದವರು ಉಳಿದವ್ರು ಯಾರು ಕರಾವಳಿಯವರು ಅಲ್ಲ? ಯಾಕೆ ಕರಾವಳಿ ಮೇಲೆ ನಿಮ್ದು ಈ ರೀತಿಯ ದ್ವೇಷ? ಮೀನುಗಾರರು ಬಡವರು ಮೀನ ಹಿಡ್ಕೊಂಡ್ಬಂದು ಮಾರ್ತಾರೆ. ಅವ್ರಿಗೆ ಅಂತಂದ್ರೆ ಅವ್ರು ಮಾರ್ಕೆಟಿಂಗ್ ಹೇಗೆ ಹೋಗ್ಬೇಕು? ಫಿಶರ್ಮ್ಯಾನ್. ಅದೇ ರೀತಿ ಸಮುದ್ರ ಕೊರೆತ 320 ಕಿಲೋಮೀಟರ್ದ ನಮ್ಮ ಸಮುದ್ರದ ಉದ್ದ ನಮ್ಮ ಕರ್ನಾಟಕದಲ್ಲಿ 320 ಕಿಲೋಮೀಟರ್ ಉದ್ದದ ಕರಾವಳಿ ಐತಿ. ಕಿಲೋಮೀಟರ್ ಇದು ಅತಿ ಹೆಚ್ಚು ಸಮುದ್ರದ ಕೊರೆತಕ್ಕೆ ಒಳಗಾಗುವಂತ ಏರಿಯಾ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ ಹಿಂದೆ ಒಂದು ರೀತಿ ಅಲ್ಲಿ ಕೊರೆತ ಕಡಿಮೆ ಮಾಡಲಿಕ್ಕೆ ದುಡ್ಡನ್ನು ಖರ್ಚು ಮಾಡಿ ಅವತ್ತು ADB ಇಂದ ಸಾಲ ತಗೊಂಡು ಅವತ್ತು ಕೆಲಸ ಮಾಡುತ್ತೆ ಹಿಂದಿನ ಸರ್ಕಾರಗಳು. ಆದರೆ ಈ ಸರ್ಕಾರ ಏನ್ ಮಾಡ್ತಾ ಇದೆ? ಬಜೆಟ್ದಾಗ ಒಂದು 10% ಬಡ್ಡಿ 10% ದುಡ್ಡು ADB ಇಂದ ತಗೊಂಡು ಮಾಡಿದ್ದೀವಿ, ಅದ್ರ 10% ಸಮುದ್ರ ಕೊರೆತ ನಿಲ್ಸಾಕ್ ಮಾಡಬೇಕು. ಇದ್ರ ಬಗ್ಗೆ ಯಾವುದೇ ರೀತಿ ದುಡ್ಡನ್ನು ಇಟ್ಟಿಲ್ಲ. ಆದ್ರೆ ಇಲ್ಲಿ ಏನ್ ಮಾಡ್ತಾರೆ ಮಾನ್ಯ ಅಧ್ಯಕ್ಷರೇ, ಎಮರ್ಜೆನ್ಸಿ ಅಂತ ದುಡ್ಡು ತೊಗೊಂತಾರೆ. ತಗೊಂಡು ಇಲ್ಲಿ ಎಮರ್ಜೆನ್ಸಿ ಅಂತ ಮಾಡಿ ಅಲ್ಲಿ ಏನು ಕೆಲಸ ಮಾಡ್ದ ದುಡ್ಡು ಹೊಡೆಯುವಂತ ಕೆಲಸ ಮಾತ್ರ ಆಗ್ತೈತೆ. ಎಮರ್ಜೆನ್ಸಿಯಲ್ಲಿ ಪ್ಲಾನ್ ಮಾಡಿ ಇದು ಸಮುದ್ರ ಕೊರೆತ ನಿಲ್ಲಿಸುವಂತ ಕೆಲಸ ಇದರಲ್ಲಿ ಆಗ್ತಾ ಇಲ್ಲ. ಅದೇ ರೀತಿ ಸಮುದ್ರ ಆಂಬ್ಯುಲೆನ್ಸ್, ಇಲ್ಲೇನಾದ್ರೂ ಫಿಶರ್ಮನ್ಗಳಿಗೆ ಅವ್ರಿಗೆ ಪಾಪ ನೀರಲ್ಲಿ ಮೀನಾ ಹಿಡಕ್ ಹೋದಾಗ, ಸಮುದ್ರದಾಗ ಮೀನಾ ಹಿಡಕ್ ಹೋದಾಗ ಇಲ್ಲ ಅವ್ರಿಗೆ ಸಿ ಆಂಬ್ಯುಲೆನ್ಸ್, ಸಮುದ್ರದ ಆಂಬ್ಯುಲೆನ್ಸ್. ಅದ ನಮ್ಗಿಂತ ಚಿಕ್ಕ ರಾಜ್ಯ 3 ಸಿ ಆಂಬ್ಯುಲೆನ್ಸ್ ಅದ. ಗೋವಾದಲ್ಲಿ ಸಿ ಆಂಬ್ಯುಲೆನ್ಸ್ ಇದೆ. ಹಾಗಾಗಿ ನಾನು ಮಾನ್ಯ ಮಂತ್ರಿಗಳಿಗೆ ಮತ್ತು ಇಲ್ಲಿ ಮುಖ್ಯಮಂತ್ರಿಗಳಿಗೆ 7.85 crores ಆಂಬ್ಯುಲೆನ್ಸ್ ಸಂಬಂಧ ದುಡ್ಡನ್ನು ತೆಗೆದಿಟ್ಟಿದ್ರು ಹೋದ ಸರ್ತಿ. ಅದರಲ್ಲಿ 1 ರೂಪಾಯಿನೂ ಖರ್ಚು ಮಾಡಿಲ್ಲ. ಅದನ್ನ ಟೆಂಡರ್ ಪ್ರಕ್ರಿಯೆನೂ ಕೂಡ ಅದ್ರ ಮುಗಿದಿಲ್ಲ. ಈ ಸಿ ಆಂಬ್ಯುಲೆನ್ಸ್ ಯಾವಾಗ ಕೊಡ್ತೀರಿ? ಇದ್ರ ಬಗ್ಗೆ ನಾವು ಹೇಳ್ಬೇಕು. ಕೇರಳದಾಗ ಪ್ರತೀಕ್ಷಾ, ಪ್ರತ್ಯಾಶಾ ಮತ್ತು ಕರುಣ್ಯ ಅಂತ ಹೇಳಿ 3 ಸಿ ಆಂಬ್ಯುಲೆನ್ಸ್ಗಳು ಬಹಳ ಯಶಸ್ವಿಯಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಆದ್ರೆ ನಮ್ಮಲ್ಲಿ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಉಳ್ಳಾಲದ ಮೀನುಗಾರರು ಅವ್ರು ತಾವ ದುಡ್ಡು ಹಾಕಿ ಇವತ್ತು ತಾವ ಒಂದು ಸಿ ಆಂಬ್ಯುಲೆನ್ಸ್ ಮಾಡ್ತಾ ಇದ್ದಾರೆ. ಸರ್ಕಾರದ ಮೇಲೆ ಬೇಜಾರಾಗ್ಬಿಟ್ಟಿದ್ದಾರೆ ಅವ್ರು ಮೀನುಗಾರರು. ನಮ್ಗೆ ಮೀನು ಕೊಂಡಿ ರಸ್ತೆ ಕೊಡ್ತಾ ಇಲ್ಲ, ಆಂಬ್ಯುಲೆನ್ಸ್ ಮಾಡ್ತೇವಂತೆ ಆಂಬ್ಯುಲೆನ್ಸ್ ಮಾಡ್ತಾ ಇಲ್ಲ. ಹಂಗಾಗಿ ನಾವು ಕೂಡಿ ನಾವು ದುಡ್ಡನ್ನು ಕಲೆಕ್ಟ್ ಮಾಡಿ ನಾವು ಒಂದು ಸಿ ಆಂಬ್ಯುಲೆನ್ಸ್ ಮಾಡ್ತೇವಂತೆ ಮಾಡ್ತಿದ್ದಾರೆ. ಇದು ಸರಿನಾ ಮಾನ್ಯ ಅಧ್ಯಕ್ಷರೇ? ಈ ರೀತಿ ಅನ್ಯಾಯ ಬಡ ಮೀನುಗಾರರ ಮೇಲೆ ಮಾಡುವಂಥದ್ದು ತಾವು ಸರಿನಾ? ತಾವ ವಿಚಾರ ಮಾಡಿ ಹೇಳಿ. ಅದೇ ರೀತಿ ಈ ಸಮುದ್ರದೊಳಗೆ ಅವ್ರು ಏನಿರ್ತಾರಲ್ಲ ಅವಾಗಲ್ಲೇ ಮೊಬೈಲ್ ಅದು ವರ್ಕ್ ಆಗೋದಿಲ್ಲ ಅವ್ರಿಗೆ ಪಾಪ ಸ್ಯಾಟಲೈಟ್ ಫೋನ್ ಏನಾರ ಎಮರ್ಜೆನ್ಸಿ ಇದ್ರೆ ಸ್ಯಾಟಲೈಟ್ ಫೋನ್ಲೇ ಕಾಂಟ್ಯಾಕ್ಟ್ ಮಾಡ್ಬೇಕಾಗ್ತದೆ. ಒಂದು ಡೆಡಿಕೇಟೆಡ್ ನಮ್ಮಲ್ಲಿ ಟೆಲಿಫೋನ್ ಲೈನ್ ಬೇಕು. ಅವ್ರು ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ಆ ಮೀನುಗಾರರಿಗೆ ಫಿಶರ್ಮನ್ನಿಗೆ ರೆಸ್ಪಾಂಡ್ ಮಾಡುವಂಥದ್ದು ಅದು ಕೂಡ ಇಲ್ಲ. ಅಲ್ಲೇನಾದ್ರೂ ಕೂಡ ಒಂದು ಡೆತ್ ಆತಂದ್ರೆ ಸಮುದ್ರದಲ್ಲಿ ಆ ಬಾಡಿ ತೊಗೊಂಬರಾಕ 2, 3, 4, 5 ದಿನ ಹಿಡಿತೈತಿ. ಒಂದು ಕೋಲ್ಡ್ ಸ್ಟೋರೇಜ್ ಬೇಕಾಗ್ತೈತಿ ಹೋಗಿ ಬಾಡಿ ತೊಗೊಂಬರಾಕ. ಅಂತ ಬೇಸಿಕ್ ಫೆಸಿಲಿಟಿ ಕೂಡ ಸರ್ಕಾರ ಮಾಡಿಲ್ಲ. ಹಂಗಾಗಿ ಮಾನ್ಯ ಅಧ್ಯಕ್ಷರೇ, ನಾನು ಇದನ್ನ ನೋಡಿದ್ರೆ ಅದೇ ರೀತಿ ಮೇಲೆ ವನ್ಯಜೀವಿಗಳ ಹಾವಳಿ ಆಗ್ತಾ ಇದೆ ಮಲೆನಾಡದಲ್ಲಿ ದೊಡ್ಡ ಪ್ರಮಾಣದಲ್ಲಿ. ಅದ್ರ ಬ್ಯಾರಿಕೇಡ್ ಮಾಡಬೇಕು. ಅದು ಬ್ಯಾರಿಕೇಡ್ ಮಾಡಕ್ಕೆ ಕನಿಷ್ಠ 150 ಜನ ಅಲ್ಲಿ ಸುಮಾರು ಅಂದಾಜು ಜೀವ ಕಳ್ಕೊಂಡಿದ್ದಾರೆ ಈ ವನ್ಯಜೀವಿಗಳ ಹಾವಳಿಯಿಂದ. ಒಂದು 3,000 ಕೋಟಿ ರೂಪಾಯಿ ಬೇಕು ಇದಕ್ಕೆ ಮಲೆನಾಡಿನಲ್ಲಿ ಬ್ಯಾರಿಕೇಡ್ ಮಾಡಕ್ಕೆ.
ಇವರು ಏನು ದುಡ್ಡು ಇಟ್ಟಿಲ್ಲ ಅದ್ರ ಬಗ್ಗೆ ವನ್ಯಜೀವಿ ಸಂಘರ್ಷಕ್ಕೆ. ಹಾಗಾಗಿ ಈ ಪ್ರಾಣಿ ಮತ್ತು ಮನುಷ್ಯನ ಸಂಘರ್ಷ, ಹಂಗಾಗಿ ಈ ಬಜೆಟ್ ಅನ್ನು ನೋಡಿದ್ರೆ ಇದೇನಪ್ಪ ಇದು ಮಲೆನಾಡು ಮತ್ತು ಕರಾವಳಿ ವಿರೋಧಿ ಬಜೆಟ್ ಏನೋ ಅಂತೇಳಿ ನನಗೆ ಅನಿಸ್ತಾ ಇದೆ. ಮಾನ್ಯ ಅಧ್ಯಕ್ಷರೇ, ನಾನು ನೀರಾವರಿ ಬಗ್ಗೆ ರೈತ ದೇಶದ ಬೆನ್ನೆಲುಬು ಅಂತೇಳಿ ನಾವೆಲ್ಲ ಮಾತಾಡ್ತೇವೆ. ಈ ರೈತನ ಬೆನ್ನ ನೀವು ಉಳಿಸಿರೋ ಅಥವಾ ಮುರಿದಿರೋ ಅಂತೇಳಿ ನಾ ಬಜೆಟ್ದಲ್ಲಿ ಅನಲೈಸ್ ಮಾಡುವಂಥ ಕೆಲಸ ನಾನು ಮಾಡ್ತಾ ಇದ್ದೆ. ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ನಡೆ ಕೃಷ್ಣೆಯ ಕಡೆ ಅಂತೇಳಿ ಒಂದು ಯಾತ್ರೆಯನ್ನು ಮಾಡಿದರು 2012ರಲ್ಲಿ. ಭಾಳ ಅದ್ಭುತವಾದ ಯಾತ್ರೆ, ಭಾಳ ಉತ್ತಮ ಪ್ರತಿಕ್ರಿಯೆ ಬಂತು. ಆ ಯಾತ್ರೆಯ ಫಲಶ್ರುತಿಯಾಗಿ 2013ರಲ್ಲಿ ಅಧಿಕಾರಕ್ಕೆ ಕೂಡ ನಮ್ಮ HK ಪಾಟೀಲ್ರು ಕೃಷ್ಣ ನೀರು ಜನ ಮತ್ತು ಜಲ ಮತ್ತು ಜನ ಅಂತ ಪುಸ್ತಕನೂ ಬರೆದ್ರು ಕೃಷ್ಣ ಬಗ್ಗೆ, ಕೃಷ್ಣೆಯ ಕತೆ ವ್ಯತೆ ಅಂತ ಹೇಳಿ ಕೃಷ್ಣ ಬಗ್ಗೆ ಪುಸ್ತಕ ಕೂಡ ಬರೆದ್ರು. ಈ ರೀತಿ ಕೃಷ್ಣೆಯ ಬಗ್ಗೆ ಬಹಳ ಹೋರಾಟ ಮಾಡಿ, ಕೃಷ್ಣ ಹೋರಾಟದಲ್ಲಿ 2012ರಲ್ಲಿ ಹೋರಾಟ ಮಾಡಿದಾಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಹೇಳಿದರು, ನಾವು ಪ್ರತಿ ವರ್ಷ 10,000 ಕೋಟಿ ರೂಪಾಯಿ ಈ ಕೃಷ್ಣೆಗೆ, ಕೃಷ್ಣ ನೀರಾವರಿ ಕೃಷ್ಣೆ ಕಣ್ಣೀರು ಅಂತೇಳಿ HK ಪಾಟೀಲ್ ಪುಸ್ತಕ ಬರೆದಿದ್ರು. ಅದ ಕೃಷ್ಣೆಗೆ ನಾವು 10,000 ಕೋಟಿ ರೂಪಾಯಿ ನೀರಾವರಿಗೆ ಇಡ್ತೇವೆ ವರ್ಷ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರು. ನಾನು ನೋಡ್ತಾ ಇದ್ದೆ, ಮಾನ್ಯ ಸಿದ್ದರಾಮಯ್ಯನವರು 2012ರಲ್ಲಿ ಪ್ರಾಮಿಸ್ ಮಾಡಿದ್ರು, ದುಡ್ಡನ್ನು ಕೊಟ್ಟು 10,000 ಕೊಡ್ತೇವೆ ಅಂತೇಳಿ 2012ರಲ್ಲಿ ಹೇಳಿದ್ರು. ಎಷ್ಟು ದುಡ್ಡು ಕೊಟ್ಟರಪ್ಪ ಸಿದ್ದರಾಮಯ್ಯನವರು ಕೃಷ್ಣ ಸಂಬಂಧ? ಮಾನ್ಯ ಅಧ್ಯಕ್ಷರೇ, 2013ರಲ್ಲಿ ಮಾನ್ಯ ಆ ವರ್ಷ ಅವ್ರು ಇಟ್ಟಂತ ದುಡ್ಡು ಬಜೆಟ್ದಲ್ಲಿ 2,000 ಕೋಟಿ ಬಜೆಟ್ದಲ್ಲಿ ಇಟ್ಟಿದ್ದು, ಖರ್ಚು ಮಾಡಿದ್ದು ಇದಕ್ಕಿಂತ ಕಡಿಮೆ ಖರ್ಚು ಮಾಡ್ಯಾರ. 14-15ರಲ್ಲಿ 2,500 ಕೋಟಿ, 15-16ರಲ್ಲಿ 3,000 ಕೋಟಿ, 16-17ರಲ್ಲಿ 3,500 ಕೋಟಿ, 17-18ರಲ್ಲಿ ಅವ್ರು ತಮ್ಮ ಅಧಿಕಾರ ತ್ಯಾಗ 5 ವರ್ಷದ ಏನ್ ಮಾಡಿದ್ರು ಅವಾಗ 3,000 ಕೋಟಿ. ಅಂದ್ರೆ 10,000 ಕೋಟಿ 2012ರಲ್ಲಿ ಕೊಡ್ತೇವೆ ಅಂದವರು 5 ವರ್ಷದಲ್ಲಿ ಬಜೆಟ್ದಲ್ಲಿ ಇಟ್ಟಿದ್ದು ಕೇವಲ 14,000 ಕೋಟಿ, ಖರ್ಚು ಮಾಡಿದ್ದು ಸುಮಾರು 12,000 ಕೋಟಿ ಮಾತ್ರ. ಇದು ಸಿದ್ದರಾಮಯ್ಯನವರು ಮೊದಲನೇ ಟೆನ್ಯೂರ್ ಪರ್ಫಾರ್ಮೆನ್ಸ್. ನಾನು 2ನೇ ಟೆನ್ಯೂರ್ದಲ್ಲಿ ಇವ್ರು ಏನು ಸಿದ್ದರಾಮಯ್ಯನವರು ಏನು ಮಾಡಿದಾರ ಅಂತ ಹೇಳಿ ನಾನು ಪ್ರಶ್ನೆ ಕೇಳಿದೆ. 9-12 ಇದು ಎರಡನೇ ಅದನ್ನ ಒಂದು ಪ್ರಶ್ನೆಯನ್ನು ಹಾಕಿದ್ದೆ ಡಿಸೆಂಬರ್ದಲ್ಲಿ. ಕಳೆದ 3 ವರ್ಷದಲ್ಲಿ ನೀವು ಕರ್ನಾಟಕದಲ್ಲಿ ನೀರಾವರಿಗೆ ಎಷ್ಟು ದುಡ್ಡು ಕೊಟ್ಟಿರಿ ಕೃಷ್ಣ ಅಂತೇಳಿ. ಇಡೀ ಕರ್ನಾಟಕಕ್ಕೆ ಮಾನ್ಯ ಮುಖ್ಯಮಂತ್ರಿ ಇಡೀ ಕರ್ನಾಟಕದ ಸಂಖ್ಯೆ ಅವಾಗೇನು ಹೇಳಿದ್ರು 2012ರಲ್ಲಿ ಇಲ್ಲ ನಾವು ಕೇವಲ ಕೃಷ್ಣೆಗೆ ಮಾತ್ರ 10,000 ಕೊಡ್ತೇವೆ ಅಂತ ಹೇಳಿದ್ರು. ಇವಾಗ ಇಡೀ ಕರ್ನಾಟಕದಲ್ಲಿ 3 ಬಜೆಟ್ಗಳಲ್ಲಿ ಒಂದು ಬಜೆಟ್ದಲ್ಲಿ 73 ಕೋಟಿ ಕೊಟ್ಟರು, 9,743 ಕೋಟಿ ಕೊಟ್ಟರು, 25-26ರಲ್ಲಿ 7,146 ಕೋಟಿ ಇಡೀ ರಾಜ್ಯಕ್ಕೆ. ಕೃಷ್ಣೆಗೆ ಕೊಟ್ಟಿದ್ದು KBJNL ಏನಿದೆ, ಕೃಷ್ಣ ಭಾಗ್ಯ ಜಲ ನಿಗಮ ಅಂತ ಏನಿದೆ, ಅದರಲ್ಲಿ 2023ರಲ್ಲಿ 1,831 ಕೋಟಿ ಕೊಟ್ಟರು, 1,695 ಕೋಟಿ ಕೊಟ್ಟರು, 25-26ರಲ್ಲಿ 1,310 ಕೋಟಿ ಕೊಟ್ಟಿದ್ದಾರೆ. ಇದು 2012ರಲ್ಲಿ 10,000 ಕೋಟಿ. ಅವಾಗ ಬಜೆಟ್ ಸೈಜ್ ಏನಿತ್ತು 1,60,000 ಕೋಟಿ ಇತ್ತು. ಇವತ್ತು 4,48,000 ಕೋಟಿ, 4 ಪಟ್ಟು ಏರಿದೆ ಅವಾಗಿನಕ್ಕಿಂತ. ಅವಾಗಿನ 10,000 ಇವತ್ತು 40,000 ಆಗಬೇಕಾಗಿತ್ತು. ಆದ್ರೆ ಇವು ಕೊಟ್ಟಿರೋದೆಷ್ಟು 1,631 ಕೋಟಿ ರೂಪಾಯಿ. ಇದು ಇವರು ಕೃಷ್ಣೆಯ ಕಣ್ಣೀರನ್ನು ಒರೆಸುವಂತ ಪದ್ಧತಿ ಸಿದ್ದರಾಮಯ್ಯನವರದ್ದು ಪದ್ಧತಿ. ಇದು ಕೃಷ್ಣೆಗೆ ನ್ಯಾಯ ಕೊಡುವಂತ ಪದ್ಧತಿ. ಹೋದ ಬಜೆಟ್ದಲ್ಲಿ ಹೇಳಿದ್ರು, ಇಲ್ಲ ನಾವು ಲ್ಯಾಂಡ್ ಅಕ್ವಿಸಿಷನ್ ಅನ್ನು ಶುರು ಮಾಡ್ತೇವೆ, ನಾನ್ ಅಗ್ರಿಕಲ್ಚರ್ ಲ್ಯಾಂಡಿಗೆ 30 ಲಕ್ಷ, ಇದಕ್ಕೆ 40 ಲಕ್ಷ ಕೊಡ್ತೇವೆ ಅಂತ ಹೇಳಿದ್ರು. ಇದು ಈ ಬಜೆಟ್ದಲ್ಲಿ ಒಂದೇ ರೂಪಾಯಿ ಹೋದ ವರ್ಷದಲ್ಲಿ ಕೊಡಲಿಲ್ಲ. ಯಾವುದೋ ಲ್ಯಾಂಡ್ ಅಕ್ವಿಸಿಷನ್ ಕೆಲಸ ಶುರು ಮಾಡಲಿಲ್ಲ. ಇವತ್ತು ಕೂಡ ಮತ್ತು ಅದ ಘೋಷಣೆ ಮಾಡ್ತಾರ, ನಾವು ಲ್ಯಾಂಡ್ 524 ಮೀಟರ್ ಏನು
ಅದ್ರ ಸಂಬಂಧ ಲ್ಯಾಂಡ್ ಅಕ್ವಿಷನ್ ಏನು ಮಾಡಬೇಕು, ಅದ್ರ ಸಂಬಂಧ ಲ್ಯಾಂಡ್ ದುಡ್ಡು ಕೊಡ್ತೇವೆ ಅಂತ ಹೇಳಿ. ಅಂದ್ರೆ ಸುಮ್ಮ ಬರೀ ಪ್ರಾಮಿಸು, ಡೆಲಿವರಿ ಮಾತ್ರ ಏನಿಲ್ಲ. ಮಾನ್ಯ ಅಧ್ಯಕ್ಷರೇ, ನಾನು ವಿಚಾರ ಮಾಡ್ತಾ ಇದ್ದೆ, ಹೌದಪ್ಪ, ಇಷ್ಟು ದೊಡ್ಡ ಪ್ರಮಾಣದ ದುಡ್ಡನ್ನು ನಾವು ನೀರಾವರಿಗೆ ಕೃಷ್ಣೆ ಪ್ರಾಜೆಕ್ಟ್ ಮುಗಿಬೇಕಂತಂದ್ರೆ ಸುಮಾರು ಒಂದು 75,000 ಕೋಟಿ ರೂಪಾಯಿ ಬೇಕು. ಇದರಿಂದ ರೈತರಿಗೆ ಏನು ಅನುಕೂಲ ಆಗ್ತೈತಿ ಅಥವಾ ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗ್ತೈತಿ? ಒಂದು ಸಣ್ಣ ಅಂಕಿ ನಿಮ್ಮ ಮುಂದೆ ಇಡ್ತೇನೆ ಮಾನ್ಯ ಅಧ್ಯಕ್ಷರೇ. ಇವತ್ತು ನೀರಾವರಿ ಇರ್ಲಿಲ್ಲ ಅಂತಂದ್ರೆ ಮಳೆ ಆಧಾರಿತ ಒಣ ಬೇಸಾಯ ಇರ್ತೈತಿ. ತಾವು ಕೂಡ ಅದ ಭಾಗದಿಂದ ಬಂದವರು. ಆ ರೈತಿಗೆ ಏನು ಉಳಿತೈತಿ? ತಿಂಗಳ ವರ್ಷಕ್ಕೆ ಒಂದು 20,000 ರೂಪಾಯಿ ಆ ಹೊಲದಿಂದ ಉಳಿದ್ರೆ ಭಾಳ, ಮಳೆ ಆಧಾರಿತ ಬೇಸಾಯ ಇದ್ದಾಗ. ಅದ ನೀರಾವರಿ ಇತ್ತಂದ್ರೆ ಸುಮಾರು ಒಂದು 80,000ರಿಂದ 1,00,000 ರೂಪಾಯಿ ಅವರಿಗೆ ಉತ್ಪನ್ನ ಇರ್ತೈತಿ. ಇಲ್ಲೇ ನಾವೇನಾದರೂ ನೀರಾವರಿಗೆ ದುಡ್ಡು ಖರ್ಚು ಮಾಡಿದೀವಿ ಅಂತಂದ್ರೆ ಅಲ್ಲೇ ಸುಮಾರು ಒಂದು 5 ಲಕ್ಷ ಇವತ್ತು ನಾವು ಕೃಷ್ಣೆ ಪ್ರಾಜೆಕ್ಟ್ ನಾವು ಕಂಪ್ಲೀಟ್ ಮಾಡಿದ್ವಿ ಅಂದ್ರೆ, ಆಲಮಟ್ಟಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ವಿ ಅಂದ್ರೆ, ಅದನ್ನ ಮಾಡಿದ್ವಿ ಅಂದ್ರೆ ಕನಿಷ್ಠ ಈ 5 ಲಕ್ಷ ಕನಿಷ್ಠ ಒಂದು 5,000 ಕೋಟಿ ರೂಪಾಯಿ ವರ್ಷ ನಮ್ಮ ರೈತರಿಗೆ ಅಡಿಷನಲ್ ಉತ್ಪನ್ನ ಆಗುತ್ತೆ ಮಾನ್ಯ ಅಧ್ಯಕ್ಷ. ಅದು ನಮ್ಮ ರಾಜ್ಯದ ಉತ್ಪನ್ನ. ಸೊ ಹಾಗಾಗಿ ಇದೇನು ನಾವು ದುಡ್ಡು ಖರ್ಚು ಮಾಡ್ತೇವೆ ಅದು ನಮಗೆ ಮತ್ತೆ ವಾಪಸ್ ಬರ್ತೈತಿ ರಾಜ್ಯದ ಜನರಿಗೆ ಮತ್ತು ರಾಜ್ಯಕ್ಕೆ. ಹಾಗಾಗಿ ನಾನು ಇವತ್ತು ನೀವೇನು ಪ್ರಾಮಿಸ್ ಮಾಡಿರಿ, ಏನು ಪ್ರಾಮಿಸ್ ಮಾಡಿರಿ ಅದ್ರ ಪ್ರಕಾರ ಕೃಷ್ಣಗೆ ಕನಿಷ್ಠ 40,000 ಕೋಟಿ ರೂಪಾಯಿ ತೆಗೆದಿಡುವಂತ ಕೆಲಸ ಮಾಡ್ರಿ. ಯಾಕಂದ್ರೆ 2 ನಮ್ಮ ಬಜೆಟ್ 1,60,000 ಕೋಟಿ ಇದ್ದಾಗ 10,000 ಕೋಟಿ ಹೇಳಿದ್ರಿ. ಇವತ್ತಿನ ಬಜೆಟಿನ ನಮ್ಮ ಸೈಜ್ ಪ್ರಕಾರ ನಾವು ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿದ್ರೆ 1,02,742 ಕೋಟಿ ಇಡಬೇಕು ನೀವು. ಆಕ್ಚುಲಿ ನಾವು ಎಲ್ಲ ಇನ್ಫ್ಲೇಷನ್ ಅದು ಅವಾಗ 1,02,000 ಇತ್ತು, 1,60,000 ಇವತ್ತು 4,44,000 ಕೋಟಿ ಆಗಿತ್ತು. ಹಂಗಾಗಿ ಅದ್ರ ರೇಷಿಯೋ ಪ್ರಕಾರ ಇವತ್ತು ಸುಮಾರು 44,000 ಕೋಟಿ ನೀವು ಇಡಬೇಕಾಗ್ತೈತಿ. ನೀವು 44,000 ಕೋಟಿ ಇದಕ್ಕೆ ಕೃಷ್ಣೆಗೆ ತೆಗೆದಿಡ್ರಿ ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಅದೇ ರೀತಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟುನ ಒಂದು ದೊಡ್ಡ ಹೋರಾಟವನ್ನು ಮಾಡಿದರು. ಈಗ ಕಳೆದ 3 ವರ್ಷದಲ್ಲಿ ಮೇಕೆದಾಟಿಗೆ ಏನು ಮಾಡಿರಂತಂದ್ರೆ ಒಂದು ಕೆಲಸ ಅಲ್ಲೇ ಏನೂ ಆಗಿಲ್ಲ. ಇನ್ನೂ ಅದ್ರದ್ದು ಲೀಗಲ್ ಇಶ್ಯೂ ಅದನ್ನ ಹೇಳ್ಕೊಂತ ಕೂಡ್ತಾರೆ ಹೊರತು ಅದನ್ನ ಬಿಟ್ಟರೆ ಮುಂದೆ ಏನು ಡೆವಲಪ್ಮೆಂಟ್ ಬಗ್ಗೆ ಕೆಲಸ ಮಾಡಿಲ್ಲ. ತುಂಗಭದ್ರದಲ್ಲಿ ಬ್ಯಾಲೆನ್ಸ್ ರಿಸರ್ವೇಯರ್ ಮಾಡುವಂತ ಅದ್ರ ಬಗ್ಗೆ ಬ್ಯಾಲೆನ್ಸ್ ರಿಸರ್ವೇಯರ್ ಮಾಡುವಂತದ್ದು. ಹಾಗಾಗಿ ಈ ರೈತರ ಬಗ್ಗೆ ಯಾವುದೇ ರೀತಿಯ ಕರುಣೆ ಅಥವಾ ರೈತರ ಧ್ವನಿಗೆ ಬೆಂಬಲ ಆಗುವಂತ ಯಾವುದೋ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಲ್ಲ. ಕೆಲವು ದಿನದಿಂದ ಒಂದು ಪೇಪರ್ದಲ್ಲಿ ಒಂದು ಅಂಕಿ ಸಂಖ್ಯೆ ಬಂದಿತ್ತು. ನಮ್ಮ ಮಿತ್ರರಾದ ಪ್ರಿಯಾಂಕ ಖರ್ಗೆ ಅವರಿಗೆ ಇದು ಇಂಟ್ರೆಸ್ಟಿಂಗ್ ಫಿಗರ್, ಯಾಕಂದ್ರೆ ಅವ್ರಿಗೂ ಕೂಡ ಇದ್ರ ಬಗ್ಗೆ ಕಾಳಜಿ ಐತಿ ಅಂತ ಹೇಳಿ ನನಗೆ ಗೊತ್ತೈತಿ. ಮಾನ್ಯ ಅಧ್ಯಕ್ಷರೇ, ಈ ಸರ್ಕಾರ 2 ರೀತಿಯ ಉದ್ಯೋಗ ಸೃಷ್ಟಿಗಳು ಆಗ್ತಾವ ನಮ್ಮ ದೇಶದಲ್ಲಿ. ಒಂದು ಸರ್ಕಾರದಿಂದ ಆಗುವಂತ ಉದ್ಯೋಗ ಸೃಷ್ಟಿ, ಇನ್ನೊಂದು ಪ್ರೈವೇಟ್ ಎಂಟರ್ಪ್ರೈಸ್ ಪ್ರಕಾರ ಆಗುವಂತ ಉದ್ಯೋಗ. ಎಂಟರ್ಪ್ರೈಸ್ ದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಗಳಾಗ್ತಾವು ಏನು ಅಂತ ಹೇಳಿ ಅದಕ್ಕೊಂದು ದೊಡ್ಡ ಮಾನದಂಡ ಅಂತಂದ್ರೆ ನಮ್ಮ EPF ಅಕೌಂಟ್. EPF ಅಕೌಂಟ್ಗಳು ಎಷ್ಟು ಎಲ್ಲಿ ಇದಾವ ಅಂತ ಹೇಳಿ ಒಂದು ನಾನು ಅಂಕಿ ಸಂಖ್ಯೆ ತಮ್ಮ ಮುಂದೆ ಇಡಕ್ಕೆ ಇಚ್ಛೆ ಪಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಇಡೀ ನಮ್ಮ ರಾಜ್ಯದಲ್ಲಿ ಇರುವಂತ EPF 77,11,000 ಜನ, 74 ಜನ ಇಡೀ ನಮ್ಮ ರಾಜ್ಯದಲ್ಲಿ EPF ಅಕೌಂಟ್ ಹೋಲ್ಡರ್ಸ್ ಇದ್ದಾರೆ. ಇದರಲ್ಲಿ 60,05,000 ಜನ ಬೆಂಗಳೂರು ಜಿಲ್ಲೆಯಲ್ಲಿದ್ದಾರೆ. 9% ಅಂದ್ರೆ 78% ಜನ ಬೆಂಗಳೂರಲ್ಲೇ ಇದ್ದಾರೆ. ಬೆಂಗಳೂರಿನ ಸುತ್ತಮುತ್ತಲಿನ ಜಿಲ್ಲೆಗಳನ್ನ ನಾವು ಹಿಡ್ಕೊಂಡೇವೆ ಅಂತಂದ್ರೆ ರಾಮನಗರ, ತುಮಕೂರು ಮತ್ತು ಅವೆಲ್ಲ ಕೂಡಿ ಇದು ಸುಮಾರು 85% ಆಗ್ತೈತಿ. ರಾಜ್ಯದಲ್ಲಿರುವಂತ ಉದ್ಯೋಗಗಳು ಏನದಾವಲ್ಲ ಎಲ್ಲ ಸುತ್ತಮುತ್ತಲನ್ನ ಆಗತೈತಿ. 85% ಉದ್ಯೋಗಗಳು ಕೇವಲ ಬೆಂಗಳೂರಲ್ಲಿ ಆಗ್ತಾ ಇದಾವೆ. ಇದಕ್ಕೆ ಪೂರಕವಾಗಿನ ನಮ್ಮ ಮುಖ್ಯಮಂತ್ರಿಗಳು ಒಂದು ನಂಜುಂಡಪ್ಪ ವರದಿ ಹಿಂದೇನು ಬಂದಿತ್ತು, ಆ ನಂಜುಂಡಪ್ಪ ವರದಿಗೆ ಪೂರಕವಾಗಿ ಇನ್ನೊಂದು ವರದಿಯನ್ನು ಕೊಡ್ಲಿ ಅಂತ ನೇಮಕವನ್ನು ಮಾಡಿದ್ರು. ಗೋವಿಂದರಾವ್ ವರದಿ ರಿಪೋರ್ಟ್ ಮೊನ್ನೆ ಸದನದಲ್ಲಿ ಸಬ್ಮಿಟ್ ಕೂಡ ಆಯ್ತು. ಅದರ ಪ್ರಕಾರ ಹಿಂದೆ ನಮ್ಮ ನಂಜುಂಡಪ್ಪನವರಿದ್ದಾಗ
ಅವರು ಆ ಸಮಯದಲ್ಲಿ 175 ತಾಲೂಕುಗಳು ನಮ್ಮ ಇಡೀ ರಾಜ್ಯದಲ್ಲಿದ್ದು, ಅದರಾಗ ಅತಿ ಹಿಂದುಳಿದ ತಾಲೂಕುಗಳು 39 ಇದ್ದು, ಹೆಚ್ಚು ಹಿಂದುಳಿದವ್ರು 40 ಇದ್ದು, ಹಿಂದುಳಿದವು 35 ಇದ್ದು. ಇವೆಲ್ಲ ಹೆಚ್ಚು ಇವೆಲ್ಲ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿದ್ದು. ಆ ಸಮಯದಲ್ಲಿ ಟೋಟಲ್ ನಮ್ಮ ರಾಜ್ಯದಲ್ಲಿ ಹಿಂದುಳಿದ ಭಾಗಗಳು 65% ಇದ್ದು. ಇವತ್ತು ಗೋವಿಂದರಾವ್ ಅವರ ವರದಿ ಪ್ರಕಾರ ಅತಿ ಹಿಂದುಳಿದ ತಾಲೂಕುಗಳು 59, ಅದಕ್ಕಿಂತ ಸ್ವಲ್ಪ ಮುಂದುವರೆದ ಹೆಚ್ಚು ಹಿಂದುಳಿದ ತಾಲೂಕುಗಳು 59, ಹಿಂದುಳಿದ ತಾಲೂಕುಗಳು 59. ಅಂದ್ರೆ ಇವೆಲ್ಲವೂ ಕೂಡ 177 ತಾಲೂಕು. ಅದು ಇವತ್ತು ರಾಜ್ಯದಲ್ಲಿ 236 ತಾಲೂಕು ಇದ್ರೆ ಹಿಂದುಳಿದವು ಅದಾವ. ಅಂದ್ರೆ 75% ಶೇಕಡ ತಾಲೂಕುಗಳು ಇವತ್ತು ರಾಜ್ಯದಲ್ಲಿ ಹಿಂದುಳಿದಿದಾವೆ. ಈ ಸಂಖ್ಯೆ ಮತ್ತು ನಮ್ಮ EPF ಸಂಖ್ಯೆ ಟ್ಯಾಲಿ ಆಗ್ತೈತಿ. ಯಾಕಂದ್ರೆ EPF ಪ್ರಕಾರ 83% ಅಂದಾಜು ಬೆಂಗಳೂರು ಸುತ್ತಮುತ್ತಲಿನ ಉದ್ಯೋಗ ಅವಕಾಶ ಅಷ್ಟೇ ಆಗೈತೆ. ಈ ಗೋವಿಂದರಾವ್ ರಿಪೋರ್ಟ್ ಪ್ರಕಾರ ಭಾಗಗಳು ಹಿಂದುಳಿದಿದ್ದಾವೆ. 59 ತಾಲೂಕುಗಳದಾವಲ್ಲ, ಈ 59ಕ್ಕೆ 59 ತಾಲೂಕುಗಳು ಉತ್ತರ ಕಲ್ಯಾಣ ಕರ್ನಾಟಕದಲ್ಲಿ, ಇನ್ನೊಂದು 20 ತಾಲೂಕುಗಳು ಕಿತ್ತೂರು ಕರ್ನಾಟಕದಲ್ಲಿ. ಇಲ್ಲೇ ಪೂರ್ತಿ ಡೆವಲಪ್ಮೆಂಟ್ದಲ್ಲಿ ಡಿಸ್ಪ್ಯಾರಿಟಿ ಇದೆ. ಆ ಡಿಸ್ಪ್ಯಾರಿಟಿಯನ್ನು ಕಡಿಮೆ ಮಾಡುವಂತ ಪ್ರಯತ್ನ ಮಾಡಬೇಕಲ್ಲ. ಇವತ್ತು ನಂಜುಂಡಪ್ಪ ವರದಿ ಪ್ರಕಾರ ದುಡ್ಡು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ನಾನು ಬೆಳಗಾಂ ಅಧಿವೇಶನದಲ್ಲಿ ಕೂಡ ಹೇಳಿದೆ, ನಾನು ಒಂದು ಅಂಕಿ ಸಂಖ್ಯೆ ಸ್ಟಡಿ ಮಾಡಿದೆ. ನಂಜುಂಡಪ್ಪ ವರದಿ ಬಂದ ಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ಮತ್ತು ವಿಶೇಷ ಬೇರೆ ಬೇರೆ ಪ್ಯಾಕೇಜ್ಗಳ ಮೂಲಕ ಉತ್ತರ ಕರ್ನಾಟಕ ಇದೆ ಅಂತ ಸುಮಾರು ಒಂದು 31,000 ಕೋಟಿ ದುಡ್ಡನ್ನ ಕೊಟ್ಟಿದೆ. ನಮ್ಮ ನಂಜುಂಡಪ್ಪ ವರದಿಯಿಂದ ಇಲ್ಲಿ ತನಕ ನಮ್ಮ ಆದಂತ ಬಜೆಟ್ ಸೈಜ್ ಎಷ್ಟಿದೆ ಮಾನ್ಯ ಅಧ್ಯಕ್ಷರೇ? 35 ಲಕ್ಷ ಕೋಟಿ ಬಜೆಟ್. 35 ಲಕ್ಷ ಕೋಟಿ ಬಜೆಟ್ದಲ್ಲಿ 31,000 ಕೋಟಿ ದುಡ್ಡನ್ನು ಕೊಟ್ಟರೆ 0.9% ಆಯ್ತು. ಬರೇ 0.9% ಮಾತ್ರ ನಮ್ಮ ಉತ್ತರ ಕರ್ನಾಟಕದ ಅಡಿಷನಲ್ ದುಡ್ಡು ಕೊಟ್ಟಿದ್ದು. ಹಾಗಾಗಿ ನಾನೇನು ದುಡ್ಡು ಕಡಿಮೆ ಕೊಟ್ಟಿದ್ದು ಒಂದು ವಿಷಯ, ಆದ್ರೆ ಕೇವಲ ದುಡ್ಡಿನಿಂದ ಮಾತ್ರ ಡೆವಲಪ್ಮೆಂಟ್ ಆಗ್ತಿತ್ತು ಮಾನ್ಯ ಅಧ್ಯಕ್ಷರು? ಕೇವಲ ದುಡ್ಡಿನಿಂದ ನಮ್ಗೆ ಆ ಏರಿಯಾ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಇವತ್ತೇನು ಕಲ್ಯಾಣ ಕರ್ನಾಟಕ KKRDBಗೆ ನೀವೇನು ಪ್ರಾಮಿಸ್ ಮಾಡ್ತೀರ 5,000 ಕೋಟಿ ಅಂತೇಳಿ, ಕನಿಷ್ಠ 5,000 ಕೋಟಿ ರಿಲೀಸ್ ಮಾಡ್ರಿ. 5,000 ಅಂತ ಹೇಳಿ 3,000 ಕೋಟಿ ರಿಲೀಸ್ ಮಾಡತ್ತೀರಿ, ಹಂಗೆ ಮಾಡಕ್ ಹೋಗ್ಬೇಡ್ರಿ. 5,000 ಕೋಟಿಗೆ 5,000 ಕೋಟಿ ರಿಲೀಸ್ ಮಾಡ್ರಿ. ಆಮೇಲೆ ಆ ಅಭಿವೃದ್ಧಿ ಅಂತಂದ್ರೆ ಅಲ್ಲಿ ದೊಡ್ಡ ಹಣಗಲ ಐತಿ, ಪ್ರೊಸೀಜರ್ ಭಾಳ ಐತಿ. ಅದನ್ನ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಮಾಡುವಂತ ಅವಶ್ಯಕತೆ ಐತಿ ಪ್ರಿಯಾಂಕ ಅವರಲ್ಲಿ. ಅಲ್ಲಿ ದುಡ್ಡು ಈಸಿಯಾಗಿ ರಿಲೀಸ್ ಆಗ್ಬೇಕಂತಂದ್ರೆ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆಗಬೇಕು. ಅದೊಂದು ಸಪರೇಟ್ ಬೋರ್ಡ್ ಇದೆ, ಅದು ಕೂಡ ಸರ್ಕಾರಕ್ಕಿಂತ ಹೆಚ್ಚು ಕಾಂಪ್ಲಿಕೇಟೆಡ್ ಅಲ್ಲಿ ಸಿಸ್ಟಮ್ ಇತ್ತಂದ್ರೆ ಸರಿ ಇಲ್ಲ. ಅದ್ರ ಬಗ್ಗೆ ತಾವು ವಿಚಾರ ಮಾಡೋ. ನಾನು ಈ ಅಂಕಿ ಸಂಖ್ಯೆ EPF ಅಂಕಿ ಸಂಖ್ಯೆ ನೋಡಿ ಒಂಥರ ವಿಚಲಿತ. ಸಂಖ್ಯೆ ಸರಿ ಹೌದಲ್ಪ ನಮ್ಮ, ಯಾಕಂದ್ರೆ ನಾವು ಬೇರೆ ಬೇರೆ ಸ್ಕೀಮ್ಗಳಿದಾವೆ ಸರ್ಕಾರದಲ್ಲಿ. ಬಿಯಾಂಡ್ ಬೆಂಗಳೂರು ಅಂತ ಸ್ಕೀಮ್ ಐತೆ. ಉತ್ತರ ಕರ್ನಾಟಕ ಆ ಭಾಗಕ್ಕೆ ಇಂಡಸ್ಟ್ರಿಗಳ ಬಗ್ಗೆ ಡೆವಲಪ್ಮೆಂಟ್ ಮಾಡಕ್ ಸ್ಕೀಮ್. ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಒಂದು ಪ್ರಶ್ನೆಯನ್ನು ಹಾಕಿದೆ, ಉತ್ತರ ಕರ್ನಾಟಕದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಆಗಿದಾವ ಕಳೆದ 3 ವರ್ಷದಲ್ಲಿ ಅಂತ ಹೇಳಿ. ಕಳೆದ 3 ವರ್ಷದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಆಗಿದಾವ ಅಂತ ಹೇಳಿ. ಇದು ಮಾನ್ಯ ಅಧ್ಯಕ್ಷರೇ, ನಮ್ಮ MB ಪಾಟೀಲ್ ಇವತ್ತೇನು ನಮ್ಮ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರದಾರಲ್ಲ, ಅವ್ರು ಕೊಟ್ಟಂತ ನನ್ನ ಪ್ರಶ್ನೆಗೆ ಕೊಟ್ಟಂತ ಉತ್ತರ 19/12/2020 ಪ್ರಶ್ನೆ ಕೇಳಿದ್ದೆ. ಕಳೆದ 3 ವರ್ಷದಲ್ಲಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಹೊಸ ಇಂಡಸ್ಟ್ರಿಗಳು ಬಂದಿದಾವ, ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಹೇಳಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಪ್ರಿಯಾಂಕ ಅವರು ಇದ್ರ ಬಗ್ಗೆ ನೋಡ್ರಿ, ಸರ್ಕಾರನ ಕೊಟ್ಟಂತ ಅಂಕಿ ಸಂಖ್ಯೆ ಎಲ್ಲ ಅದ್ರ ನಾವು ವಿಚಾರ ಮಾಡುವಂತ ವಿಚಾರ. ಕಳೆದ 3 ವರ್ಷದಲ್ಲಿ 1,020 ಹೊಸ ಉದ್ಯೋಗಗಳು ಇಂಡಸ್ಟ್ರಿ ಮೂಲಕ ಸೃಷ್ಟಿಯಾಗಿದಾವೆ. ಕಲ್ಯಾಣ ಕರ್ನಾಟಕದಲ್ಲಿ 2,389 ಹೊಸ ಉದ್ಯೋಗಗಳು ಇಂಡಸ್ಟ್ರಿ ಮೂಲಕ ಸೃಷ್ಟಿಯಾಗಿದಾವೆ. ಅಂದ್ರೆ ವರ್ಷ 1,000 ಹೊಸ ಉದ್ಯೋಗ ಸೃಷ್ಟಿ. ನಾನು
ಏನಾದರೂ ಇವತ್ತು ಅಲ್ಲಿ ಹೊಸ ಇಂಡಸ್ಟ್ರಿಗಳು ಏನೇನಾಗಿದಾವೆ, ಹೊಸ ಇನ್ವೆಸ್ಟ್ಮೆಂಟ್ ಏನು ಬರ್ತಾ ಇದೆ ಅಂತೇಳಿ ನೋಡಿದ್ರೆ ಅಲ್ಲಿ ನಮ್ಮ ಬಳ್ಳಾರಿಯಲ್ಲಿ JSW ಐತಿ. ಆ JSWದವ್ರಿಗೆ ಇವ್ರು ಯಾರು ಹೇಳಿದ್ರು ಹೇಳಲಿಕ್ಕರು ಅವ್ರು ತಮ್ಮ ಎಕ್ಸ್ಪಾನ್ಷನ್ ಮಾಡ್ತಾರೆ. ಅವ್ರದ್ದು ಎಕ್ಸ್ಪಾನ್ಷನ್ ಒಂದು ಫಿಗರ್ ಇರ್ತೈತಿ, ಅದು ನಮಗೆ ಕೊಡ್ತಾರೆ. ನಮ್ಮ ಗುಲ್ಬರ್ಗ ಸುತ್ತಮುತ್ತಲ ಸಿಮೆಂಟ್ ಇಂಡಸ್ಟ್ರಿ ಸಿಮೆಂಟ್ ಇಂಡಸ್ಟ್ರಿ ಅವ್ರು ತಮ್ಮಷ್ಟಕ್ಕೆ ತಾವು ಎಕ್ಸ್ಪಾನ್ಷನ್ ಮಾಡ್ತಿರ್ತಾರೆ. ಆ ಸಿಮೆಂಟ್ ಇಂಡಸ್ಟ್ರಿ ಫಿಗರ್ ಕೊಡ್ತಾರೆ ಇನ್ವೆಸ್ಟ್ಮೆಂಟ್ ಅಂತೇಳಿ. ನಮ್ಮ ಬೆಳಗಾಮು ಸುತ್ತಮುತ್ತಲ ಶುಗರ್ ಫ್ಯಾಕ್ಟ್ರಿ ಅದಾವು. ಆ ಶುಗರ್ ಫ್ಯಾಕ್ಟ್ರಿ ಅವ್ರು ತಾವು ಇಂಡಸ್ಟ್ರಿ ಮಾಡ್ತಿರ್ತಾರೆ. ಈ 3 ಸೆಕ್ಟರ್ ಏನದಾವಲ್ಲ ಅವು ಸರ್ಕಾರದ ಬೆಂಬಲ ಇರಲಿ ಇಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದನ್ನ ಬಿಟ್ರೆ ಸರ್ಕಾರದ ವತಿಯಿಂದ ಸರ್ಕಾರದ ಪುಷ್ನಿಂದ ಆಗ್ತಿರುವಂತ ಹೊಸ ಇಂಡಸ್ಟ್ರಿಗಳು ಆ ಭಾಗದಲ್ಲಿ ಆಗ್ತಾ ಇಲ್ಲ. ನಾವು ಇವತ್ತು ಹಾರ್ಡ್ವೇರ್ ಸಾಫ್ಟ್ವೇರ್ ಎಲ್ಲಿದೆಪ್ಪ ಅಂತ ನೋಡಿದ್ರೆ ಬೆಂಗಳೂರಾಗ ಸಾಫ್ಟ್ವೇರ್ ಐತಿ. ಹಾರ್ಡ್ವೇರ್ ಎಲ್ಲಿ ಬರತೈತಿ ಅಂತಂದ್ರೆ ಎಲ್ಲ ಬೆಂಗಳೂರು ಸುತ್ತಮುತ್ತಲ ಬರತೈತಿ. ಏರೋಸ್ಪೇಸ್ ಪಾರ್ಕ್ ಎಲ್ಲಿ ಅನೌನ್ಸ್ ಮಾಡಿದಾರೆ ಬಜೆಟ್ದಾಗ, ಮೈಸೂರಾಗ ಮಾಡಿದ್ದಾರೆ. ಹೆಲಿಕಾಪ್ಟರ್ ಫ್ಯಾಕ್ಟ್ರಿ ಎಲ್ಲಿ ಬರತೈತಿ, ಕೋಲಾರದಾಗ ಬರತೈತಿ. ತುಮಕೂರಾಗ ಸೆಮಿ ಕಂಡಕ್ಟರ್ ಫ್ಯಾಕ್ಟ್ರಿ ಕ್ಲಸ್ಟರ್ ಎಲ್ಲಿ ಮಾಡ್ತೇವೆ ಅಂತಂದ್ರೆ ಅದು ಕೂಡ KGF ಹತ್ರನ ಮಾಡ್ತೇವೆ ಅಂತ ಹೇಳಿದ್ರು. ಟೆಕ್ಸ್ಟೈಲ್ ಇದು ಎಲ್ಲಿ ಮಾಡಾತೈತಿ, ಅದನ್ನ ತುಮಕೂರು ಹತ್ರ ಮಾಡಾತೈತಿ. IT-BT ಬೆಂಗಳೂರಾಗ, ಹೊಸ ಸೆಮಿ ಕಂಡಕ್ಟರ್ ಫ್ಯಾಬ್ ಎಲ್ಲಿ ಮಾಡ್ಬೇಕಂತ ಮಾಡಿದ್ರೆ ಅದು ಮೈಸೂರು ಹತ್ರ ಒಯ್ತೇವೆ ಅಂತ ಹೇಳಿ. ಈ ರೀತಿ ಏನ ನಾವು ನೋಡಿದ್ರು ಕೂಡ ಬೆಂಗಳೂರು ಬೆಳೀಲಿ, ಬೆಂಗಳೂರು ನಮ್ಮ ಕ್ಯಾಪಿಟಲ್, ನಮ್ಮ ರಾಜ್ಯ. ಈ ಬಿಯಾಂಡ್ ಬೆಂಗಳೂರು ಹೋಗ್ಬೇಕಂತಂದ್ರೆ ಇದಕ್ಕೆ ಬಹಳ ದೊಡ್ಡ ಪುಷ್ ಅವಶ್ಯಕತೆ ಇದೆ. ಇದು ನಾನು ಈಗಿನ ಸರ್ಕಾರ ಮಾತ್ರ ಬ್ಲೇಮ್ ಮಾಡ್ತಾ ಇಲ್ಲ. ಇಲ್ಲಿ ತನಕನೂ ಬೇರೆ ಬೇರೆ ಸರ್ಕಾರಗಳು ಮಾಡಿದ್ದ ಪ್ರಯತ್ನ ಸಾಕಾಗ್ತಾ ಇಲ್ಲ. ಇದಕ್ಕೆ ಬಹಳ ದೊಡ್ಡ ಪ್ರಮಾಣದ ಪುಷ್ ಅವಶ್ಯಕತೆ, ಇನ್ಸೆಂಟಿವ್ಸ್ ಅವಶ್ಯಕತೆ. ಸಾಹೇಬ್ರು ಹೇಳ್ತಾ ಇರೋದು ಕರೆಕ್ಟ್ ಇದೆ. ವಿ ಕೆನಾಟ್ ಡಿಸ್ಪ್ಯೂಟ್, ಬ್ಯಾಂಗ್ಳೂರ್ ಇಸ್ ದಿ ಆಂಕರ್. ಈಗ ಒಂದವ್ರು ಏನು ಹೇಳ್ತಾ ಇಲ್ಲ ಅಂದರೆ STPI ಡೇಟಾ ಹೇಳ್ತಾ ಇಲ್ಲ, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಆಫ್ ಇಂಡಿಯಾ ಡೇಟಾ. ಕೇಂದ್ರ ಸರ್ಕಾರ ಡೇಟಾದ ಪ್ರಕಾರ ಹುಬ್ಳಿನಲ್ಲಿ ನಿಮ್ಮ ಭಾಗದಲ್ಲಿ ಸುಮಾರು 3,000 ಕೋಟಿ ರೂಪಾಯಿದು IT ಎಕ್ಸ್ಪೋರ್ಟ್ಸ್ ಆಗ್ತಾ ಇದೆ. ಅದು ಹೇಳ್ತಾ ಇಲ್ಲ. ಬೆಳಗಾವಿನಲ್ಲಿ 2,500 ಕೋಟಿ ರೂಪಾಯಿ ಆಗ್ತಾ ಇದೆ. ಮೈಸೂರಿಂದ ಸುಮಾರು 3,500 ಕೋಟಿ ರೂಪಾಯಿ ಆಗ್ತಾ ಇದೆ. ಮಂಗಳೂರಿಂದ ಸುಮಾರು 3,000 ಕೋಟಿ ರೂಪಾಯಿ ಆಗ್ತಾ ಇದೆ. ಮತ್ತು IIIT ಧಾರವಾಡ, IIT ಧಾರವಾಡ ಏನು ನಾವು ರಾಜ್ಯ ಸರ್ಕಾರದಲ್ಲಿ ಮಾಡ್ತಾ ಇದೀವಿ ಅದು ಹೇಳ್ತಾ ಇಲ್ಲ. ಇರೋದು ಒಂದು ಬೆಂಗಳೂರಿನಲ್ಲಿ ಒಂದು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದೆ, ಇನ್ನ ಒಂದು IIT ಧಾರವಾಡಿಗೆ ಹಾಕ್ಸಿವಿ ನಾವು. ನಿಮ್ಮ IIT ಧಾರವಾಡಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ಸಂಪೂರ್ಣವಾದಂತ ಒಂದು ಕೋರ್ಸ್ ಅನ್ನು ಸ್ಟಾರ್ಟ್ ಮಾಡಿ. IIIT ರಾಯಚೂರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಾರ್ಟ್ ಮಾಡಿದ್ವಿ, ಬಯೋಟೆಕ್ನಾಲಜಿ ಸ್ಟಾರ್ಟ್ ಮಾಡಿದ್ವಿ, ಜೆನೆಟಿಕ್ ಇದು ನಿಮ್ಮ ರಾಯಚೂರು. ಕಲಬುರಗಿನಲ್ಲಿ ಅಗ್ರಿಟೆಕ್ ಆಕ್ಸಿಲರೇಟರ್ ಅನ್ನ ಮಾಡ್ತಾ ಇದ್ದೀವಿ. ಅದು ಮಾನ್ಯ ಹೇಳ್ತಾ ಇಲ್ಲ ನೀವು. ಆಮೇಲೆ ತಾವು ಏನು ಅಂಕಿಅಂಶಗಳು ಕೊಟ್ರಲ್ಲ, ಈ 1,000, 2,000, 1,000 ಉದ್ಯೋಗ ಸೃಷ್ಟಿಯಾಗಿದ್ದು, ದಟ್ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಓನ್ಲಿ ಟೇಕನ್ ಫ್ರಮ್ ಯಾರು ನಮ್ಮ ಇನ್ಸೆಂಟಿವ್ ತಗೊಂಡಿರ್ತಾರೆ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ, ಅದಷ್ಟೇ. ಅದಕ್ಕಿಂತ ದುಪ್ಪಟ್ಟು 3 ಪಟ್ಟು ಯಾರು ಇನ್ಸೆಂಟಿವ್ ತಗೊಂಡಿಲ್ಲ ಖಾಸಗಿಯಾಗಿ ಹಾಕೊಂಡಿರ್ತಾರೆ ಅಧ್ಯಕ್ಷರೇ. ಯಾರು ನಮ್ಮ ಇನ್ಸೆಂಟಿವ್ ಸಬ್ಸಿಡೀಸಿಗೆ ಅಪ್ಲೈ ಮಾಡಿರ್ತಾರೆ ಆ ಉದ್ಯೋಗ ಸೃಷ್ಟಿದು ಅಂಕಿಅಂಶ ತಾವು ಹೇಳಿ ಕೂಡ ಇದೆ. ಇಲ್ಲ, ನಾನು ಇಲ್ಲ ಒಳ್ಳೆ ಕೆಲಸ 2 ವರ್ಷದಲ್ಲಿ ಹೇಳಿ ಅಂತ ಅಷ್ಟೇ. ಪ್ರಿಯಾಂಕ ಅವರ ಕಾಳಜಿ ಉತ್ತರ ಕರ್ನಾಟಕದ ಬಗ್ಗೆ, ಅದ್ರ ಬಗ್ಗೆ ನಾನೇನು ಡಿಸ್ಪ್ಯೂಟ್ ಮಾಡ. ಇವತ್ತು ಸರ್ಕಾರದಿಂದ ಏನು ಆ ಪುಷ್ ಇಟ್ ಇಸ್ ನಾಟ್ ಇನಫ್. ನಾವು ಹಿಂದೆ ಮಾನ್ಯ ಅಧ್ಯಕ್ಷರ 1978ರಲ್ಲಿ ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಮಾಡ್ಬೇಕಂತೇಳಿ ಅವಾಗ ಶ್ರೀ MR ಬಾಳೆಗಾವ್ ಅವರು ಅನ್ಸುತ್ತೆ, ಅವರು ಅದನ್ನ ಕನಸ್ಕೊಂಡ್ರು. ಅಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ಮಾಡಿದ್ರು. 1980ರಲ್ಲಿ ಅಲ್ಲಿ IT ಇಂಡಸ್ಟ್ರಿ ಶುರು ಆಗತ್ತು. 1989 90 ಇರಬೇಕು ಮಾನ್ಯ ಅಧ್ಯಕ್ಷರೇ. ನಾನು ಇನ್ನೂ ಇಂಜಿನಿಯರಿಂಗ್ ಕಲಿತಾ ಇದ್ದೆ. ಅವಾಗ ನಮ್ಮ ಮಾಮನ IAS ಆಫೀಸರ್ VP ಬೆಳಗಾರ್ ಅವ್ರು ನಂಗೆ ಫೋನ್ ಮಾಡಿದ್ರು, ಅರವಿಂದ ಬಾರ್ಪ ನೀನು ಅಲ್ಲಿ ಹೊಸದೊಂದು ITPL ಒಂದು ಬಿಲ್ಡಿಂಗ್ ಆಗಿ ಅಂತ ಹೇಳಿದ್ರು. ನಾನು ಬೆಂಗಳೂರಿಗೆ ಬಂದೆ ವಿಶೇಷವಾಗಿ ಅದ್ರ ಬಗ್ಗೆ. ಆಮೇಲೆ ಅಲ್ಲಿ ವೈಟ್ ಫೀಲ್ಡಿಗೆ ಹೋಗ್ದೆ. ಅವಾಗ ವೈಟ್ ಫೀಲ್ಡಿಗೆ ಹೋಗಾಕ
ಊರ್ ಹೊರಗೆ ಮಾನ್ಯ ಅಧ್ಯಕ್ಷ ನಾನು ಅನ್ಕೊಂಡೆ, ನಾನು ರಸ್ತೆ ಕಳ್ಕೊಂಡೇನೆ ಅಂತ ತಿಳ್ಕೊಂಡೆ. ಇದೆಲ್ಲ ಕಾಡಿಗೆ ಹೊಂಟಿರ್ಪ, ನಾ ಎಲ್ಲಿಯೂ ಬರ್ತಾನೆ ಇಲ್ಲ ಅಂತೇಳಿ ಹೋದೆ 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 ಆಮೇಲೆ ಅಲ್ಲಿ ಖಾಲಿ ಒಂದು ದೊಡ್ಡ ಬಿಲ್ಡಿಂಗ್ ನಿಂತಿತ್ತು STPL. ಅದು ಸಿಂಗಪೂರ್ ಗೌರ್ಮೆಂಟ್ ಜೊತೆ ಕೊಲಾಬರೇಟ್ ಮಾಡಿ ಆ ಸಂದರ್ಭದಲ್ಲಿ ಅದನ್ನ ITPL ಅನ್ನು ಮಾಡಿದ್ರಲ್ಲಿ. ಅವಾಗ ಅನ್ಕೊಂಡಿದ್ರು ಇಲ್ಲಿ ಯಾರು ಬರ್ತಾರ ಅಂತೇಳಿ. ಆದ್ರ ಅವತ್ತ ITPL ಬಿಲ್ಡಿಂಗ್ ಮಾಡಿದ್ರ ಕಾರಣಕ್ಕಾಗಿ ಬೆಂಗಳೂರಿಂದ ಹಿಡ್ಕೊಂಡು ಪೂರ್ವ ಬೆಂಗಳೂರು ತನಕ ಆ ಭಾಗ ಪೂರ್ತಿ ಇವತ್ತು IT ಪಾರ್ಕ್ ಆಗಿ ಡೆವಲಪ್ಮೆಂಟ್ ಆಯ್ತು. ನಮ್ಮ ಉತ್ತರ ಕರ್ನಾಟಕದಲ್ಲಿ, ಬೆಳಗಾಂದಲ್ಲಿ, ಹುಬ್ಬಳ್ಳಿ ಧಾರವಾಡದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸರ್ಕಾರದಿಂದ ಮೊದಲು ಮಾಡುವಂತದ್ದು ಅವಶ್ಯಕತೆ ಇತ್ತು. ಇವತ್ತು ಮಾನ್ಯ ಪ್ರಿಯಾಂಕ ಅವರು ಡಿಪಾರ್ಟ್ಮೆಂಟ್ದಲ್ಲೇನ ಅಲ್ಲೊಂದು ದೊಡ್ಡ ಹಾರ್ಡ್ವೇರ್ ಪಾರ್ಕ್, ರೆಡಿಮೇಡ್ ಪಾರ್ಕ್ ಟೈಪ್ ಯಾವ ಇಂಡಸ್ಟ್ರಿಗಳು ಬೇಕಲ್ಲ ಅವ್ರು ಬಂದು ಇಮಿಡಿಯೇಟ್ಲಿ ಶುರು ಮಾಡಕ್ ಸಾಧ್ಯ ಆಗ್ತೈತಿ. ಇವತ್ತು ಆಂಧ್ರ ಪ್ರದೇಶಕ್ಕಿಂತ ಏನು ಹಿಂದೇನು ಉಳಿದಿಲ್ಲ. ಇವತ್ತು ಆಂಧ್ರ ಪ್ರದೇಶದಲ್ಲಿ ಇಷ್ಟು ದೊಡ್ಡ ಇದಾವ, ನಮ್ಮಲ್ಲಿ ಯಾಕೆ ಬರ್ತಾ ಇಲ್ಲ? 2013-14 ನಮ್ಮ ಉತ್ತರ ಕರ್ನಾಟಕಕ್ಕೆ, ಹುಬ್ಬಳ್ಳಿಗೆ, ಧಾರವಾಡಕ್ಕೆ ಹೀರೋ ಫ್ಯಾಕ್ಟರಿ ಬರುವಂತ ಅವಕಾಶ ಇತ್ತು. ಅವಾಗ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಮಾನ್ಯ ಮುಖ್ಯಮಂತ್ರಿಗಳ ಹೀರೋ ಫ್ಯಾಕ್ಟರಿ ಬರತೈತಿ, ನೀವು ಸ್ವಲ್ಪ ಇಂಟ್ರೆಸ್ಟ್ ತಗೋರಿ, ಬರ್ತೈತಿ ಅಂತೇಳಿ. ನೀನು ಸದನದ ದಾರಿ ತಪ್ಪಿಸ್ಬೇಡಪ್ಪ, ಇಲ್ಲೇ ಬರ್ತಾರವ್ರು, ಎಲ್ಲಿ ಹೋಗಲ್ಲ ಅಂತೇಳಿ ನನ್ನ ಮೇಲೆ ಜೋರು ಮಾಡಿದ್ರು ಸದನದಾಗೆ. ಅದು ಹೋಯ್ತು ಇಲ್ಲೇ ಆಂಧ್ರ ಪ್ರದೇಶಕ್ಕೆ. ಅದು ಹೀರೋ ಫ್ಯಾಕ್ಟರಿ ಹೋಗಿದ್ದಕ್ಕೆ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಮಹೀಂದ್ರದ್ದು ಒಂದು ಪ್ಲಾಂಟ್ ಅವರು ಇಡೀ ಭಾರತ ನೋಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳಿದೆ, ಮಹೀಂದ್ರದ ದೊಡ್ಡ ಕಂಪ್ನಿ, ಅದರಿಂದ ಸಾಕಷ್ಟು ಉದ್ಯೋಗ ಸೃಷ್ಟಿ ಆಗ್ತಾವ, ಇದಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತೇಳಿ. ಇಲ್ಲ, ನಾವು ಅವ್ರಿಗೊಂದು ಪತ್ರ ಬರೆದೇವೆ ಅಂತೇಳಿ ಸರ್ಕಾರ ಉತ್ತರ ಕೊಟ್ಟಿದೆ. ಒಂದು ಪತ್ರ ಬರೆದ್ರೆ ಆ ರೀತಿಯ ಇಂಡಸ್ಟ್ರಿಗಳು ಬರ್ತಾವ ಮಾನ್ಯ ಅಧ್ಯಕ್ಷರೇ? ಮುಖ್ಯಮಂತ್ರಿ ಆದವರು ಅಲ್ಲಿ ಹೋಗ್ಬೇಕಾಗ್ತೈತಿ, ಆ ಇಂಡಸ್ಟ್ರಿ ಜೊತೆ ಎಂಗೇಜ್ ಮಾಡ್ಬೇಕಾಗ್ತೈತಿ. ನೀವು ನಮ್ಮ ರಾಜ್ಯಕ್ಕೆ ಬರ್ರಿ. ಇವತ್ತು ಚಂದ್ರಬಾಬು ನಾಯ್ಡು ಏನ್ ಮಾಡ್ತಾರ? ಯಾರು ಇನ್ವೆಸ್ಟ್ಮೆಂಟ್ ಮಾಡೋರು ಇರ್ತಾರ, ಬರ್ರಿ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ರಿ ಅಂತ ಹೇಳ್ತಾರ. ಲ್ಯಾಂಡ್ ಫ್ರೀಯಾಗಿ ಕೊಡ್ತಾರ. ಅಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ರೆ ಎಂಪ್ಲಾಯ್ಮೆಂಟಿಗೆ ಸಬ್ಸಿಡಿ ಕೊಡ್ತಾರ. ಈ ರೀತಿ ಬೇರೆ ಬೇರೆ ರೀತಿಯ ಇನ್ಸೆಂಟಿವ್ಸ್, ಫೆಸಿಲಿಟೀಸ್ ಕೊಡೋದ್ರ ಮೂಲಕ GST ಸಬ್ಸಿಡಿ ಕಂಪೆನ್ಸೇಷನ್ ಕೊಡ್ತಾರ. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಕೊಡ್ತಾರ. ಈ ರೀತಿ ಎಲ್ಲ ಪಾಲಿಸಿ ಮಾಡೋದಕ್ಕೆ ಇವತ್ತು ಇಡೀ ದೇಶದಿಂದ ಜನ ಆಂಧ್ರ ಪ್ರದೇಶದ ಕಡೆ ಇನ್ವೆಸ್ಟ್ಮೆಂಟ್ಗೆ ಹೋಗ್ತಿದ್ದಾರೆ. ನಮ್ಮಲ್ಲಿಂದ ಏನ್ ಪ್ರಯತ್ನ ಆಗ್ತಾ ಇದೆ? ನಮ್ಮಲ್ಲಿ MB ಪಾಟೀಲ್ರು ಮತ್ತು ಪ್ರಿಯಾಂಕಾ ಅವ್ರ ಇಂಟ್ರೆಸ್ಟ್ ಐತ್ ಕರೆ, ಆದ್ರೆ ಪಾಪ ಅವ್ರ ಕೈ ಕಟ್ಟೈತಿ. ಯಾಕಂದ್ರೆ ಮುಖ್ಯಮಂತ್ರಿಗಳಿಗೆ ಇಂಡಸ್ಟ್ರಿ ಬಗ್ಗೆ ತಾತ್ಸಾರ, ಹೊಸ ಇನ್ವೆಸ್ಟ್ಮೆಂಟ್ ಬಗ್ಗೆ ತಾತ್ಸಾರ. ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊಂಡು ನಮ್ಮ ಹುಬ್ಬಳ್ಳಿ ಮತ್ತು ಉತ್ತರ ಕರ್ನಾಟಕ ನಾ ಮುಗಿಸ್ತೇನೆ, ಆಮೇಲೆ ಉತ್ತರ ಕೊಡಿ ದಯಮಾಡಿ. ಪ್ರಶ್ನೆನೇ ಇಲ್ಲ. ಈಗ ಕೈ ಕಟ್ಟಾಕಿದ್ರೆ ಇಡೀ ದೇಶದಲ್ಲಿ ಮೊದಲನೇ ಬರ್ತಾ ಇರೋದು ನಮ್ಮ ರಾಜ್ಯ ಬಗ್ಗೆ ನಾ ಮಾತಾಡ್ತೇನೆ. ಸುಮ್ಮನೆ ಕೈ ಕಟ್ಟಾಕಿದ್ದಾರೆ ಅಂತ ಸುಳ್ಳು ಕುಂತ ನಿಂತಂತ ರೈಲ್ವೆ ಗಾಡಿ ನಿಂತಂತ ರೈಲ್ವೆ ಗಾಡಿ, ಯಾಕಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಶಕ್ತಿ ಬೇಕಾಗ್ತೈತಿ. ಓಡ್ತಿರುವಂತ ರೈಲ್ವೆಗೆ ಬಹಳ ಶಕ್ತಿ ಬೇಕಾಗುದಿಲ್ಲ ಮುಂದೆ ಓಡ್ಸಾಕ. ಆದ್ರೆ ಇವತ್ತು ಕುಂತಂತ ಈ ರೈಲ್ವೆ ಇಂಜಿನ್ ನಾವು ಓಡಿಸ್ಬೇಕಂತಂದ್ರೆ ಇದಕ್ಕೆ ಬಹಳ ಶಕ್ತಿ ಬೇಕು. ಹಂಗಾಗಿ ಉತ್ತರ ಕರ್ನಾಟಕಕ್ಕೆ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ನಮ್ಮ ಸರ್ಕಾರ ಲಕ್ಷ್ಯ ಕೊಡ್ಲಿ ಅಂತ ಹೇಳಿ ನಾನು ವಿನಂತಿಯನ್ನ ದೃಷ್ಟಿಯಿಂದ ಕೂಡ ಸರ್ಕಾರ ಗಮನ ಕೊಡಬೇಕು. ಪಾಲಿಸಿಯನ್ನ ನಾವು ಸ್ಟ್ರಾಂಗ್ ಪಾಲಿಸಿ ತಗೊಂಡ್ಬರ್ಲಿಲ್ಲ ಅಂತಂದ್ರ ಎನ್ಕರೇಜ್ ಮಾಡುವಂತ ಬರೀ ಕೇವಲ ಸರ್ಕಾರದ ದುಡ್ಡಿನಿಂದ ಉದ್ಯೋಗಲ್ಲೇ ಇದು ಆಗುದಿಲ್ಲ. ಮಾನ್ಯ ಅಧ್ಯಕ್ಷರೇ, ನಾನು ಯುವ ಇಲ್ಲ ಸಾಧ್ಯ ಇಲ್ಲ. ನಾ 2 ತಾಸು ಟೈಮ್ ತೊಗೊಂಡೆ. ಮಾನ್ಯ ಅಧ್ಯಕ್ಷರೇ, ನಾನು ಅಧ್ಯಕ್ಷರ ಕಡೆನೂ ಮಾತಾಡೇನಿ, ನಮ್ಮ ಇದರಿಂದ ಮಾತಾಡೇನಿ. ಇಲ್ಲ 2 ತಾಸು ಯುವ ನಿಧಿ ಯೋಜನೆಯಲ್ಲಿ ಮಾನ್ಯ ಅಧ್ಯಕ್ಷರೇ
ಮಾತಾಡಲಿ, ಮಾತಾಡೋಕ್ಕೆ ಇನ್ನೂ 10 ನಿಮಿಷ ಮಾತಾಡಿ. ಯುವ ನಿಧಿ ಯೋಜನೆಯಲ್ಲಿ ನಿಮ್ಮ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಒಂದು ಪ್ರಮುಖ ಗ್ಯಾರಂಟಿ ಯುವ ನಿಧಿ. ಇದು ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಯುವ ನಿಧಿಯೊಳಗೆ ಪದವೀಧರರು 4,02,194 ಜನ ರಿಜಿಸ್ಟರ್ ಆಗಿದ್ದಾರೆ ಸರ್ಕಾರದ ಪ್ರಕಾರ. ಡಿಪ್ಲೊಮಾದವರು 8,200 ಜನ ರಿಜಿಸ್ಟರ್ ಆಗಿದ್ದಾರೆ. ಸರ್ಕಾರ ಅನೌನ್ಸ್ ಮಾಡಿದಂತ ಗ್ಯಾರಂಟಿ ಪ್ರಕಾರ ಪದವೀಧರರಿಗೆ 3,000 ರೂಪಾಯಿ ತಿಂಗಳ ಕೊಡ್ತೈತಿ. ಡಿಪ್ಲೊಮಾ ಆದವರಿಗೆ 1,500 ಕೊಡಬೇಕು. ಈ ಅಂಕಿ ಸಂಖ್ಯೆ ಪ್ರಕಾರ 2,290 ಕೋಟಿ ರೂಪಾಯಿ ತಿಂಗಳ ವರ್ಷ ಬೇಕಾಗ್ತೈತಿ ಸರ್ಕಾರಕ್ಕೆ ಯುವ ನಿಧಿಗೆ ಕೊಡಕ್ಕೆ. ಸರ್ಕಾರ ಇಟ್ಟಿದಂತ ಇಲ್ಲಿ ತನಕ ಕಳೆದ 3 ವರ್ಷದಲ್ಲಿ ಸರ್ಕಾರ ಮಾಡಿದಂತ ಖರ್ಚು 910 ಕೋಟಿ ರೂಪಾಯಿ. ಈ ಬಜೆಟ್ದಲ್ಲಿ ಕೂಡ ದುಡ್ಡನ್ನು ಇಟ್ಟಿಲ್ಲ. ಅಂದ್ರೆ ಇದನ್ನ ಏನು ಸುಮ್ಮನೆ ಜನರ ಯುವಕರಿಗೆ ಯುವಕರು ರೋಷಿಗೆದ್ದಿದ್ದಾರೆ. ಇವತ್ತು ನಾವು ನೋಡ್ತಿದ್ದೇವೆ ಇಡೀ ರಾಜ್ಯದಲ್ಲಿ ಯುವಕರು ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಸರ್ಕಾರದಿಂದ. ನಾನು ಅದ್ರ ಬಗ್ಗೆ ಹೇಳಿದೆ ಎಷ್ಟು ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇದಾವ ಅಂತ ನಮ್ಗೆ ಗೊತ್ತೈತಿ. ಸರ್ಕಾರದಲ್ಲಿ ಹೊಸ ನೌಕರಿಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ. ಇದು ನಿರುದ್ಯೋಗಿ ಯುವಕರಿಗೆ ಅಂದ್ರೆ ಡಿಗ್ರಿ ತಗೊಂಡವ್ರಿಗೆ ಡಿಪ್ಲೊಮಾ ಕೊಡೋರಿಗೆ ಅವ್ರಿಗೆ ನೀವು ಇದು ಕೊಡ್ತೇವಿ, ಒಂದ್ ರೀತಿಗ ದುಡ್ಡನ್ನು ಕೊಡ್ತೇವಿ, ಅವ್ರಿಗೆ ಮಂತ್ಲಿ ಸ್ಟೈಫಂಡ್ ಕೊಡ್ತೇವೆ ಅಂತ ಹೇಳಿ ಅದನ್ನು ಕೂಡ ಕೊಡ್ತಾ ಇಲ್ಲ. ಯುವ ನಿಧಿ ಕೊಡ್ತೇವೆ ಅಂತ ಹೇಳಿ ಅವ್ರಿಗೆ ಸುಮ್ಮ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾಡಿ ಇವತ್ತು ಯಾಕೆ ಅಷ್ಟು ದೊಡ್ಡ ಪ್ರಮಾಣದ ಫ್ರಸ್ಟ್ರೇಷನ್. ಇವತ್ತು ಮಾನ್ಯ ಅಧ್ಯಕ್ಷರೇ ನಾನು ನಿಮ್ಗೆ ಒತ್ತಾಯ ಮಾಡಿ ಗ್ಯಾರಂಟಿ ಅಮೌಂಟ್ ಕೊಡ್ತೇವೆ ಅಂತ ಹೇಳಿರಿ. ಆ ಗ್ಯಾರಂಟಿ ಅಮೌಂಟ್ ಯುವಕರಿಗೆ ಕೊಡುವಂತ ಕೆಲಸ ಮಾಡ್ರಿ. ಇವತ್ತು ಬಜೆಟ್ದಾಗ ಇಟ್ಟಿಲ್ಲ, ಬಜೆಟ್ದಾಗ ದುಡ್ಡ ಇಟ್ಟಿಲ್ಲ. ಅದ್ರ ಬಗ್ಗೆ 50 ಜನ ಅದರ ರಾಜ್ಯದಲ್ಲಿ 91 ಜನ ರಾಜ್ಯ ದರ್ಜೆ ಸ್ಥಾನಮಾನ ಕೊಟ್ಟಿರಿ. ಇವ್ರಿಗೆಲ್ಲ ಖರ್ಚು ಮಾಡಕ್ಕೆ ದುಡ್ಡು ಐತಿ ಸರ್ಕಾರದಾಗ, ಯುವ ನಿಧಿಗೆ ದುಡ್ಡು ಹಾಕಿಲ್ಲ. ಮಾನ್ಯ ಅಧ್ಯಕ್ಷರ, ನಮ್ಮ ಮುಖ್ಯಮಂತ್ರಿಗಳಿಗೆ ಬಗ್ಗೆ ವಚನಗಳ ಬಗ್ಗೆ ಬಹಳ ಇಂಟ್ರೆಸ್ಟ್. ಅವ್ರ ಬಜೆಟ್ದಲ್ಲಿ ಪ್ರತಿ ಸರ್ತಿ ಕಾವ್ಯ ವಚನಗಳು ಇರ್ತಾವ. ಹಂಗಾಗಿ ನಾನು ಕೂಡ ನೋಡ್ತಾ ಇದ್ದೆ ಯಾವ್ದಾರ ಒಂದು ಇದಕ್ಕೆ ಸೂಕ್ತ ಆಗುವಂತ ಕಾವ್ಯ ಸಿಗ್ತೈತನ ಅಂತ ಹೇಳಿ. ಇದರಲ್ಲಿ ಊರಿಲ್ಲದ ಊರಿಗೆ ಒಬ್ಬನೇ ಮುಖಂಡನಂತೆ, ಹಣವಿಲ್ಲದ ಬಜೆಟ್ಟಿಗೆ ನೂರಾರು ಭರವಸೆಗಳಂತೆ, ಅಭಿವೃದ್ಧಿಯ ಹಾದಿ ತಪ್ಪಿದ ಈ ಆಯವ್ಯಯ ಕೂಡಲ ಸಂಗಮ ದೇವ ಅಂತ ಬರೆದು ಕೊಟ್ಟ ಈ ಹಾಡು. ಇವತ್ತು ಸರ್ಕಾರದ ಪರಿಸ್ಥಿತಿ ಐತಂದ್ರೆ ಸರ್ಕಾರದ ಇವತ್ತು ಪರಿಸ್ಥಿತಿ ಏನೈತಂದ್ರ ಊರಿಲ್ಲ ಕೇಳಿಸ್ಕೋರಿ. ಕನ್ನಡದ ಬಗ್ಗೆ ಪ್ರೀತಿ ಇದ್ದವರು ಇಲ್ಲ, ಕೇಳಿಸ್ಕೊಳಕ್ ಅಷ್ಟೇ, ಮಾತಾಡಕ್ ಹೇಳಿಲ್ಲ. ಮಾತಾಡಕ್ ಹೇಳಿಲ್ಲ. ನನ್ನ ಫ್ರೆಂಡ್ ಕೃಷ್ಣ ಅದಾರ, ನಿಮ್ ಕುಡಿಸ್ತಾರ, ಅವ್ರು ಕಂಟ್ರೋಲ್ ಮಾಡ್ತಾರ. ನಮ್ ಊರಿಲ್ಲದ ಊರಿಗೆ ಒಬ್ಬನೇ ಮುಖಂಡನಂತೆ, ಹಣವಿಲ್ಲದ ಬಜೆಟ್ಟಿಗೆ ನೂರಾರು ಭರವಸೆಗಳಂತೆ, ಅಭಿವೃದ್ಧಿಯ ಹಾದಿ ತಪ್ಪಿದ ಈ ಆಯವ್ಯಯ ಮೊಸರಿನಲ್ಲಿ ಕಲ್ಲು ಹುಡುಕಿದಂತಿದೆ ಕೂಡಲ ಸಂಗಮ ದೇವ. ಮೊಸರಿನಾಗ ಕಲ್ಲು ಸಿಗುದಿಲ್ಲ, ಈ ಬಜೆಟ್ದಲ್ಲಿ ಅಭಿವೃದ್ಧಿಯ ಗಂಧ ಸಿಗುದಿಲ್ಲ. ಸಂಗಮ ದೇವ ಬರ್ದಿದ್ದಕ್ಕೆ ಮೊನ್ನೆ ನಮ್ಮ ಧಾರವಾಡದಲ್ಲಿ ಒಂದು ದೊಡ್ಡ ಹೋರಾಟ ಆಯ್ತು ಜನಜಿಗಳು. ಆ ವಿದ್ಯಾರ್ಥಿಗಳು ಸೆಪ್ಟೆಂಬರ್ದಲ್ಲಿ ಹೋರಾಟ ಧಾರವಾಡದಲ್ಲಿ ಮಾಡಿದ್ರು. ಮಾನ್ಯ ಸುರೇಶ್ ದೊಡ್ಡ ಪ್ರಮಾಣದ ಹೋರಾಟ ಆಗಿತ್ತು ಎಲ್ಲ. ಅದಾದ್ಮೇಲೆ ಬಿಜಾಪುರದಲ್ಲಿ ಒಂದು ದೊಡ್ಡ ಹೋರಾಟ ಆಯ್ತು. ಅದಾದ್ಮೇಲೆ ಅವರು ಬೆಳಗಾಂದಲ್ಲಿ ವಿದ್ಯಾರ್ಥಿಗಳು ನಮ್ಗೆ ಜಾಬ್ ಸಿಕ್ಕ ಮಾಡ್ತೇವೆ ಅಂತಂದ್ರೆ ಸರ್ಕಾರ ಅವರಿಗೆ ತಮ್ಮ ಬೇಡಿಕೆ ಇಡಕ್ಕೆ ಪರ್ಮಿಷನ್ ಕೊಡ್ಲಿಲ್ಲ. ಆ ವಿದ್ಯಾರ್ಥಿಗಳು ಕೋರ್ಟಿಗೆ ಹೋದ್ರು, ಹೈಕೋರ್ಟಿಗೆ, ನಮ್ಗೆ ಪರ್ಮಿಷನ್ ಕೊಡ್ರಿ, ನಾವು ಸುವರ್ಣಸೌಧದಲ್ಲಿ ಹೆಂಗ್ ಹೋರಾಟ ಮಾಡಕ್ ಕೊಡ್ತೀರಿ, ನಮಗೂ ಹೋರಾಟ ಮಾಡಕ್ಕಲ್ಲೇ ನಮ್ಮ ಬೇಡಿಕೆ ಇಡಕ್ಕೆ ಪರ್ಮಿಷನ್ ಕೊಡ್ರಿ ಅಂತ ಹೇಳಿ ಸರ್ಕಾರ ಅವ್ರಿಗೆ ಪರ್ಮಿಷನ್ ಕೊಡ್ಲಿಲ್ಲ ಅಂತ ಹೈಕೋರ್ಟಿಗೆ ಹೋದ್ರ ಬೆಂಗಳೂರಿಂದ ಅಡ್ವೊಕೇಟ್ ಜನರಲ್ ಅನ್ನು ಧಾರವಾಡ ಹೈಕೋರ್ಟಿಗೆ ಕಳಿಸಿದ್ರು. ಅಡ್ವೊಕೇಟ್ ಜನರಲ್ ಏನ್ ಹೇಳಿದ್ರೆ, ಇಲ್ಲ ನಾವು ಸ್ಟ್ರೈಕ್ ಮಾಡಕ್ ಪರ್ಮಿಷನ್ ಕೊಡೋದಿಲ್ಲ, ನಾವು ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿಸ್ತೇವೆ, ಈ ಉದ್ಯೋಗ ಸೃಷ್ಟಿ ಕರ್ನಾಟಕ ರಾಜ್ಯ ಏನು ಮಾಡಬೇಕಾಗೈತಿ ಅದನ್ನ ನಾವು ಮಾಡಿಸುವಂತ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಬೆಳಗಾಂದಲ್ಲಿ ವಿದ್ಯಾರ್ಥಿಗಳು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ರಲ್ಲಿ ಸುವರ್ಣಸೌಧದಲ್ಲಿ ಕೆಲವು ಜನ ವಿದ್ಯಾರ್ಥಿ ಮುಖಂಡರು. ಅವತ್ತು ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ರು. ಅದ್ರ ಪ್ರಕಾರ
ಉದ್ಯೋಗ ಸೃಷ್ಟಿಗಳ ಆಗಲಿಲ್ಲ. ಯಾಕಂದ್ರೆ ಈ ಯುವಕರಿಗೆ ರಾಹುಲ್ ಗಾಂಧಿ ಜನಜಿ ಬಗ್ಗೆ ಬಹಳ ಮಾತಾಡ್ತಾರ ಅಂತ ಹೇಳಿ ಯುವಕರಿಗೆ ಕಾಂಗ್ರೆಸ್ ಸರ್ಕಾರ ಏನಾದರೂ ಮಾಡಬಹುದು ಅಂತ ಹೇಳಿ ಒಂದು ನಿರೀಕ್ಷೆ. ಧಾರವಾಡದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಆಯ್ತು. ಇಡೀ ಧಾರವಾಡ ಹೊತ್ತು ಉರಿತೈತೆ ಅನ್ನುವಂತೆ ಅವತ್ತು ಅನ್ಸಿತ್ತು ಮಾನ್ಯ ಅಧ್ಯಕ್ಷರೇ. ಆ ರೀತಿಯ ಹುಡುಗರ ಸಿಟ್ಟು, ಯುವಕ ಯುವತಿಯರ ಸಿಟ್ಟು, ದುಃಖ ದುಮ್ಮಾನ ನಾನು ನೋಡಿದ್ದಿಲ್ಲ. ಇಡೀ ನಮಗೆ ಹೆದರಿಕೆ ಆಗ್ತಾ ಇತ್ತಲ್ಲಿ. ಆ ರೀತಿಯ ಇಡೀ ಧಾರವಾಡದಲ್ಲಿ ರಸ್ತೆಯಲ್ಲಿ ಮಾಡಬೇಕು ಏನಿಲ್ಲ ಅಂತ ಅವರಿಗೆ ಗೊತ್ತಾಗ್ತಾ ಇದ್ದಿದ್ದಿಲ್ಲ. ಆ ಹೋರಾಟಕ್ಕೆ ನಾನು ಮಾನ್ಯ ವಿರೋಧ ಪಕ್ಷದ ದುಂಡರಾದ ಅಶೋಕ್ ಅವ್ರನ್ನು ಕರೆದಿದ್ದೆ, ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನು ಕೂಡ ಕರೆದಿದ್ದೆ. ಐತಲ್ಲ, ಒಂದು ಧಾರವಾಡದ ಜುಬ್ಲಿ ಸರ್ಕಲ್ ಹೋಗಿ ನಾವು ಸ್ಟ್ರೈಕ್ ಮಾಡೋಣ ಅಂತ ಹೇಳಿ. ನಮಗೇನು ಹೆದರಿಕೆ, ಜುಬ್ಲಿ ಸರ್ಕಲ್ ಕಡೆ ಹೋದ್ರೆ ಏನಾದ್ರೂ ಜೀವಕ್ಕೆ ಅಪಾಯ ಆಗಿತ್ತು ವಿದ್ಯಾರ್ಥಿಗಳಿಗೆ, ಆ ಕಡೆ ನಾವು ಹೋಗೋದು ಬೇಡ, ಈ ಭಾಗದಲ್ಲಿ ಹೋಗೋಣ, ಸ್ವಲ್ಪ ವಿದ್ಯಾರ್ಥಿಗಳನ್ನ ಡೈವರ್ಟ್ ಮಾಡೋಣ, ಭಾಳ ಸಂಖ್ಯೆ ಭಾಳ ಆಗೈತಿ ಅಂತ ಹೇಳಿ ನಾವು ವಿಚಾರ ಮಾಡಿದ್ರೆ ವಿದ್ಯಾರ್ಥಿಗಳು ಐತಲ್ಲ, ನೀವು ನಮ್ಮ ಜೊತೆ ಜುಬ್ಲಿ ಸರ್ಕಲ್ ಬರ್ಲಿಕ್ಕಂದ್ರೆ ನೀವು ವಾಪಸ್ ಅವ್ರಿಗೆ ಗೋಬ್ಯಾಕ್ ಹೇಳಿದ್ರು. ಅಷ್ಟು ಸಿಟ್ಟು ವಿದ್ಯಾರ್ಥಿಗಳಿಗೆ ಸರ್ಕಾರದ ಮೇಲೆ, ಈ ವ್ಯವಸ್ಥೆ ಮೇಲೆ ಆ ರೀತಿಯ ರೋಷ. ಆ ರೋಷ ನೋಡಿ ಸರ್ಕಾರ ನಡುಕ್ತು. ಹೊಸ ಜಾಬ್ಗಳನ್ನ ಕ್ರಿಯೇಟ್ ಮಾಡ್ತೇವೆ ಅಂತೇಳಿ ಹೇಳಿದರು. ಇವತ್ತು ಮಾನ್ಯ ಅಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಸರ್ಕಾರನ ಕೊಟ್ಟ ಅಂಕಿ ಸಂಖ್ಯೆ ಪ್ರಕಾರ 2,84,881 ಉದ್ಯೋಗಗಳು ಖಾಲಿ ಅದಾವ. ಅದಲ್ಲದೆ ನಿಗಮ ಮಂಡಳಿಯಲ್ಲಿ 1,01,295. ಇನ್ನು ಮುಂದಿನ 5 ವರ್ಷ 16,398 ಜಾಬ್ಗಳು ಸರ್ಕಾರಿ ನೌಕರದಾರರು ರಿಟೈರ್ಡ್ ಆಗ್ತಿದ್ದಾರೆ. ಅಂದ್ರೆ ಸಾಕಷ್ಟು ಪ್ರಮಾಣದ ಅವಕಾಶ ಇದೆ. ಆದರೆ ಸರ್ಕಾರ ಕೇವಲ ಸರ್ಕಾರನ ಕೊಟ್ಟ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದೆ ಡಿಸೆಂಬರ್ದಲ್ಲಿ, ಎಷ್ಟು ಉದ್ಯೋಗ ರಿಕ್ರೂಟ್ಮೆಂಟ್ ಮಾಡಿರಿ ಕಳೆದ 3 ವರ್ಷದಲ್ಲಿ ಅಂತೇಳಿ. ಸರ್ಕಾರನ ಕೊಟ್ಟ ಅಂಕಿ ಸಂಖ್ಯೆ ಪ್ರಕಾರ 8,157 ಜನರನ್ನು ಮಾತ್ರ ಕಳೆದ 3 ವರ್ಷದಲ್ಲಿ ರಿಕ್ರೂಟ್ಮೆಂಟ್ ಮಾಡಿರಿ. ಹಾಗಾಗಿ ಅದು ಕೂಡ ಈ ನೋಟಿಫಿಕೇಶನ್ ಮಾಡಿದ್ದು ಕರೆದಿದ್ದು ಈ ಸರ್ಕಾರದ ಅವಧಿ ಅಲ್ಲ. ಇವು ಮೊದಲಿನ ಸರ್ಕಾರದಲ್ಲಿ ನೋಟಿಫೈ ಮಾಡಿದಂತ, ಮೊದಲಿನ ಸರ್ಕಾರ ನಮ್ಮ ಸರ್ಕಾರದಲ್ಲಿ ಕರೆದಂತ ಜಾಬ್ಗಳು. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಬೇರೆ ಸಬೂಬು ಹೇಳಿ ಅದು 56,000 ರಿಕ್ರೂಟ್ಮೆಂಟ್ ಏನ್ ಮಾಡ್ತೇವೆ ಅಂತ ಹೇಳಿರಿ ಅದನ್ನ ನಿಲ್ಸಕ್ ಹೋಗ್ಬೇಡ್ರಿ. ಅದು ಕೋರ್ಟ್ದಾಗ ಐತಿ, ಅದು ರಿಸರ್ವೇಶನ್ ಬಗ್ಗೆ ಕ್ಲಾರಿಟಿ ಇಲ್ಲ. ಅದನ್ನೆಲ್ಲ ಮಾಡುವಂತ ಕೆಲಸ ಜವಾಬ್ದಾರಿ ಸರ್ಕಾರದ್ದು. ಇವತ್ತು ಇಂಟರ್ನಲ್ ರಿಸರ್ವೇಶನ್ ಇರ್ಲಿ, ಅದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಬೇಕಾದ್ರೆ 6,000 ಏನು ಜಾಬ್ ರಿಕ್ರೂಟ್ಮೆಂಟ್ ಮಾಡ್ತೇವೆ ಅಂತ ಹೇಳಿರಿ ಕೊಡ್ರಿ, ಅದ್ರ ಪ್ರಕಾರ ನೀವು ಕೆಲಸ ಮಾಡ್ರಿ ಅಂತ ಹೇಳಿ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಇವತ್ತು ಕಾಂಟ್ರಾಕ್ಟರ್ಗಳ ಪರಿಸ್ಥಿತಿ ಮೊನ್ನೆ ಕರ್ನಾಟಕದ ಕಾಂಟ್ರಾಕ್ಟರ್ಗಳು ನಾನು ವಿಚಾರ ಮಾಡ್ತಾ ಇದ್ದೆ, ಎಷ್ಟು ಸುಮಾರು ಒಂದು 70 ಸರ್ಕಾರನ ಕೊಟ್ಟ ಅಂಕಿ ಸಂಖ್ಯೆ ಪ್ರಕಾರ ಸುಮಾರು ಒಂದು ಕಾಂಟ್ರಾಕ್ಟರ್ಗಳಿಗೆ ಸರ್ಕಾರ ಗ್ಯಾರಂಟಿ ಮೂಲಕ ಒಂದು 2,000 ರೂಪಾಯಿ ಒಂದು ಕುಟುಂಬಕ್ಕೆ ಕೊಡ್ತೈತಿ. 2,000 ರೂಪಾಯಿ ಆದಿದ್ದು ಕೂಡ ಒಂದು 500 ರೂಪಾಯಿ ಬರ್ತೈತಿ. ಮಾನ್ಯ ಅಧ್ಯಕ್ಷರ, ಬಸ್ ಉದ್ದದ್ದು ಅವ್ರಿಗೆ ಉಳಿತಾಯ ಆಗ್ತೈತಿ. ಯಾಕಂದ್ರೆ ಈಗ ಫ್ರೀ ಬಸ್ ಐತಿ, 1,500 ರೂಪಾಯಿ. ಹೆಚ್ಚು ಕಡಿಮೆ ಒಂದು ಕುಟುಂಬಕ್ಕೆ 4,000ರಿಂದ 5,000 ರೂಪಾಯಿ ಬರ್ತೈತಂತೆ ನಾವು ಇಟ್ಕೊಳ್ಳೋಣ ಒಂದು ಕುಟುಂಬಕ್ಕೆ. ಆದ್ರೆ ಇವತ್ತು ಒಂದು ಕುಟುಂಬದಲ್ಲಿ, ಆ ಬಡ ಕುಟುಂಬದಲ್ಲಿ ಹೊರಗೆ ಉದ್ಯೋಗಕ್ಕೆ ಹೋದ್ರೆ ಅವ್ರಿಗೆ ಕನಿಷ್ಠ ಒಂದು 500 ರೂಪಾಯಿ ಪಗಾರ ಐತಿ. ನಮ್ಮಂತ ಊರಲ್ಲಿ ಹಳ್ಳಿಗಾಡದಲ್ಲಿ ಹೊರಗೆ ಉದ್ಯೋಗಕ್ಕೆ ಬಂದ್ರೆ ಒಂದು 1,500-2,000 ರೂಪಾಯಿ ಒಬ್ಬ ಮನುಷ್ಯಾಗ ಸಿಗ್ತೈತಿ. ಅವು ಮಿನಿಮಮ್ ಆ ಕುಟುಂಬದಲ್ಲಿ ಒಂದು 4 ಜನ, ನಾನು ನಿಮ್ಗೊಂದು ಅಂಕಿ ಸಂಖ್ಯೆ ಕೊಡ್ತೇನೆ. ಅಂದ್ರೆ ಇವತ್ತು ದೇಶದ ಇಂಪ್ಯಾಕ್ಟ್ ಆಗ್ತಾ ಇದ್ದೀರಿ ಅಂತ ಇದ್ರ ಮೂಲಕ. ಕನಿಷ್ಠ ಒಂದು 4 ಜನ ಮನೆಯಲ್ಲಿ ವರ್ಕ್ ಮಾಡೋರಿದ್ರೆ ಅವ್ರಿಗೆ 500 ರೂಪಾಯಿ ನಾವು ಪಗಾರ ಹಿಡ್ಕೊಂಡ್ರು ಕೂಡ 25 ದಿನದ ವರ್ಕಿಂಗಿಗೆ ಅವ್ರ ಕುಟುಂಬದ ಉತ್ಪನ್ನ 50,000 ರೂಪಾಯಿ ಆಗ್ತೈತಿ. 50,000 ರೂಪಾಯಿ ಹೊರಗೆ ಉದ್ಯೋಗ ಸೃಷ್ಟಿ ಇದ್ರೆ, ಯಾವ್ದಾದ್ರು ಕಾಂಟ್ರಾಕ್ಟರ್ ಕಡೆ ಅದು ಕೆಲಸ ಇತ್ತಂದ್ರೆ, ಹೊರಗೆ ಕೆಲಸಗಳು ನಡೆದಿದ್ವು ಅಂದ್ರೆ, ಅವ್ರಿಗೆ 1,500 ರೂಪಾಯಿ ಪಗಾರ ಇತ್ತಂದ್ರೆ ಅವ್ರ ಕುಟುಂಬದ ಉತ್ಪನ್ನ 1,50,000 ರೂಪಾಯಿ ಆಗ್ತೈತಿ. ಇವತ್ತು ನಾನು ಬೆಂಗಳೂರಿಗೆ ಬರ್ತಾಗ ನನ್ನ ಮಿತ್ರರಾದ ಒಬ್ಬರು BT ರೆಡ್ಡಿ ಅಂತ ಹೇಳಿ ನಮ್ಮ ಧಾರವಾಡದ ಕಾಂಟ್ರಾಕ್ಟರ್ ಕೊಟ್ಟಿದ್ರು. ನಾ ಕೇಳಿದೆ, ರೆಡ್ಡಿ ಅವ್ರ ಹೆಂಗೈತಿ ಪರಿಸ್ಥಿತಿ ಅಂತ ಹೇಳಿ. ಅವ್ರು ಹೇಳಿದ್ರು, ಸರ್ ನಮ್ಮ ಪರಿಸ್ಥಿತಿ ಕೇಳಬೇಡ್ರಿ, ಕಣ್ಣೀರು ಕಪಾಳಕ್ಕೆ ಬಂದಾವ, ಭಾಳ ಕೆಟ್ಟ ಪರಿಸ್ಥಿತಿ ಐತಿ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದ್ರು.
ನನ್ನ ಕಡೆ 183 ಜನ ಕೆಲಸ ಮಾಡ್ತಾ ಇದ್ರು, ಇವತ್ತು 4 ಜನ ನನ್ನ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಕೇವಲ 4 ಜನ. ಉಳಿದು 179 ಮಂದಿಗೆ ನಾನು ಮನೆ ಕಳಿಸೇನೆ. ಯಾಕಂದ್ರೆ ನನ್ನ ಕಡೆ ಒಂದು ಕೆಲಸ ಇಲ್ಲ, ಪೇಮೆಂಟ್ ಇಲ್ಲ. 2025 ಏಪ್ರಿಲ್ದಾಗ ಒಂದು ಸ್ವಲ್ಪ ದುಡ್ಡೇನು ಕೊಟ್ಟಿದ್ರು, ಅದಾದ್ಮೇಲೆ ಇಲ್ಲಿ ತನಕ ಲಾಸ್ಟ್ 1 ವರ್ಷದಲ್ಲಿ ನನಗೆ ಒಂದೊಂದು ರೂಪಾಯಿ ಸರ್ಕಾರದಿಂದ ಬಂದಿಲ್ಲ. 25 ಏಪ್ರಿಲಲ್ಲಿ ಕೊಟ್ಟಂತ ದುಡ್ಡು ಕೂಡ ನಾನು 2023ರಲ್ಲಿ ಮಾಡಿದಂತ ಕೆಲಸದ್ದು. ಹಂಗಾಗಿ ಪರಿಸ್ಥಿತಿ ಭಾಳ ಕೆಟ್ಟೈತೆ ಅಂತ ಹೇಳಿ. ಮಾನ್ಯ ಅಧ್ಯಕ್ಷರೇ, ಇವತ್ತೈತಲ್ಲ ಹೊರಗೆ ಇವತ್ತು ಕ್ರಷರ್ಗಳು, ನಾನು ಕ್ರಷರ್ದವ್ರು ಕೇಳಿದೆ, ನಮ್ಮ ಭಾಗದಲ್ಲಿನ ಒಂದು 40ರಿಂದ 50 ಕ್ರಷರ್ಗಳು ಬಂದಾಗಿದ್ದಾವೆ. ಆ ಕ್ರಷರ್ದಲ್ಲಿ ಕೆಲಸ ಮಾಡೋರು ಕೆಲಸ ಹೋತು. ಆ ಟ್ರಕ್ಗಳು ಟಿಪ್ಪರ್ಗಳು ಏನು ಅಡ್ಡಾಡ್ತಿದ್ವು, ಅವ್ರದ್ದು ಉದ್ಯೋಗ ಲಾಸ್ ಆದವು. ಲೋಡರ್ಸು ಅನ್ಲೋಡ್ ಲಾಸ್ ಆದವು. ಗೌಂಡಿಗಳದ್ದು ಕೆಲಸ ಲಾಸ್ ಆಗಿ ದೊಡ್ಡ ಪ್ರಮಾಣದ ಎಕನಾಮಿಕ್ ಲಾಸು ಇದ್ರ ಮೂಲಕ ಆಗ್ತಾ ಇದೆ. ಇವತ್ತೇನು ನಮ್ದು ಕಾಂಟ್ರಾಕ್ಟರ್ಗಳಿಗೆ ಪೇಮೆಂಟ್ ಆಗ್ತಾ ಇಲ್ಲ. ಇದು ಕೇವಲ ಕಾಂಟ್ರಾಕ್ಟರ್ಗಳಿಗೆ ಇವತ್ತು ಅವ್ರ ದಿವಾಳಿ ಎದ್ದು ಬಿಟ್ಟಾರ. ಅವ್ರು ಊರ್ಲ್ ಹಾಕೊಳ್ಳೋದು. ಇನ್ನೊಂದ್ ಸ್ವಲ್ಪ ದಿನ ನೀವು ಬಿಟ್ರೆ ಕಾಂಟ್ರಾಕ್ಟರ್ಗಳು ಅದ್ರ ಜೊತೆ ಈ ಎಲ್ಲ ಉಳಿದ ಸಮಾಜಗಳು ಅವ್ರ ಮೇಲೆ ಡಿಪೆಂಡೆಂಟ್ ಇರುವಂತವ್ರು ಎಕಾನಮಿ ಏನೈತಿ, ಇವತ್ತು ಸ್ಟೀಲ್ ಮಾರೋರು ಇರ್ಲಿ, ಸಿಮೆಂಟ್ ಮಾಡೋರು ಇರ್ಲಿ, ಕ್ರಷರ್ ಇರೋರು ಇರ್ಲಿ, ಅಥವಾ ಬೇರೆ ಬೇರೆ ರೀತಿ ಮಟೀರಿಯಲ್ ಕೊಟ್ಟು ಉದ್ಯೋಗ ಸೃಷ್ಟಿ ಮಾಡ್ತಾರ, ಅಥವಾ ದೇಶದ ರಾಜ್ಯದ ಎಕನಾಮಿಕ್ ಸಹಾಯ ಮಾಡ್ತಿರ್ತಾರ, ಅವ್ರದೆಲ್ಲ ಉದ್ಯೋಗ ಇವತ್ತು ಬಂದಾಗಿ ಹೋಗೈತಿ. ಹಾಗಾಗಿ ನಾನು ವಿನಂತಿ ಮಾಡ್ಕೊಳ್ಳೋದಂತಂದ್ರೆ, ಈ ಕಾಂಟ್ರಾಕ್ಟರ್ಗಳ ಪೇಮೆಂಟ್ ಅನ್ನು ಕೊಟ್ಟು ಈ ಆರ್ಥಿಕತೆಗೆ ಏನ್ ಚೇತನ ಕೊಡಬೇಕು ಅದನ್ನು ಕೊಡುವಂತ ಕೆಲಸ ಮಾಡ್ರಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ ನಾವು 4,48,000 ಕೋಟಿ ಬಜೆಟ್ ಅಂತ ನಾವು ಹೇಳ್ತೇವೆ. ನಾವು ನಿಜವಾಗಿ 4,48,000 ಕೋಟಿ ಬಜೆಟ್ 7 ಕೋಟಿ ಜನರಿಗೆ ಅಂತೇಳಿ ನಾವೆಲ್ಲ ಹೇಳ್ತೇವೆ. ನಾವು ನಿಜವಾಗಿ ವಿಚಾರ ಮಾಡಬೇಕಾಯ್ತು, 7 ಕೋಟಿ ಜನರಿಗೆ 4,48,000 ಕೋಟಿ ಬಜೆಟ್ ಆಯಿತೋ ಏನೋ ಅಂತೇಳಿ. ನಮ್ಮ ರಾಜ್ಯದಲ್ಲಿ ಸರ್ಕಾರಿ ನೌಕರದಾರರು ಮತ್ತು ಪೆನ್ಷನ್ದಾರರು ಕೂಡಿ 7 ಲಕ್ಷ ಜನ ಇದ್ದಾರೆ. ಸರ್ಕಾರಿ ನೌಕರದಾರರು ಮತ್ತು ಪೆನ್ಷನ್ದಾರರು 7 ಲಕ್ಷ ಜನ. ಈ ಸರ್ಕಾರದ ಬಜೆಟಿನ ಪ್ರಕಾರ ಸ್ಯಾಲ್ರಿ, ಪಗಾರ, ಪೆನ್ಷನ್ನು ಮತ್ತು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು ಇವು ಐತಲ್ಲ, ಇಂಟ್ರೆಸ್ಟು, ಇವೆಲ್ಲ ಕೂಡಿ 2 ಲಕ್ಷ ಚಿಲ್ಲರ ಕೋಟಿ ಆಗ್ತಿತ್ತು. 2,10,000 ಕೋಟಿ ಅಂದಾಜು. ಅಂದ್ರೆ ನಮ್ಮ ರಾಜ್ಯದ 4,48,000 ಕೋಟಿ ಬಜೆಟ್ದಲ್ಲಿ ಸುಮಾರು 2,10,000 ಕೋಟಿ ಸ್ಯಾಲ್ರಿ, ಪೆನ್ಷನ್ನು, ಅಡ್ಮಿನಿಸ್ಟ್ರೇಟಿವ್ ಕಾಸ್ಟು ಮತ್ತು ಇಂಟ್ರೆಸ್ಟ್. ಅದ್ರ ಜೊತೆ ಮತ್ತೆ ನಾವು ನಮ್ದು ಇಂಟ್ರೆಸ್ಟ್ ರಿಪೇಮೆಂಟ್, ಇದು ಸಾಲದ ರಿಪೇಮೆಂಟ್ ಅಂತ ಕೂಡಿಸಿದ್ರೆ ಸುಮಾರು 2.5 ಲಕ್ಷ ಕೋಟಿ ಅಲ್ಲೇ ಹೋಗ್ತದೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಡೆವಲಪ್ಮೆಂಟಿಗೆ ಇರುವಂಥ ದುಡ್ಡು ಎಷ್ಟಪ್ಪ ಅಂತಂದ್ರೆ ಇವತ್ತು 73,000 ಕೋಟಿ ಮಾತ್ರ. ಕ್ಯಾಪಿಟಲ್ ಔಟ್ಲೇ ಅಂತ ಏನು ನಾವು ಹೇಳ್ತೇವೆ ಅದಷ್ಟು ಮಾತ್ರ 7 ಕೋಟಿ ಜನಕ್ಕೆ. ಅಂದ್ರೆ 7 ಕೋಟಿ ಜನಕ್ಕೆ 73 ಲಕ್ಷ ಕೋಟಿ. ಇನ್ನು 7 ಲಕ್ಷ ಜನಕ್ಕೆ 2 ಲಕ್ಷ ಕೋಟಿ ಸಮೀಪ ದುಡ್ಡು. ಅಂದ್ರೆ ಈ ಬಜೆಟ್ ಐತಲ್ಲ, ಸಂಪೂರ್ಣ ನಮ್ಮ ದೇಶದ ಆರ್ಥಿಕತೆ ಅಥವಾ ನಮ್ಮ ರಾಜ್ಯದ ಆರ್ಥಿಕತೆ ಇವತ್ತೇನೈತಿ, ಇವತ್ತು ಕೇವಲ 7 ಲಕ್ಷ ಜನರದ ಕಾಳಜಿ ತಗೊಳಕ, 7 ಲಕ್ಷ ಜನರದ ಕಾಳಜಿ ತಗೊಳಕ ನಮ್ಮ ಮೇಜರ್ ರಿಸೋರ್ಸಸ್ ಅಲ್ಲೇ ಹೊರಟೈತಿ. ಇಡೀ ರಾಜ್ಯದ 7 ಕೋಟಿ ಜನಕ್ಕೆ ಅತ್ಯಂತ ಕಡಿಮೆ ಪ್ರಮಾಣದ ದುಡ್ಡನ್ನು ಹೋಗ್ತಿದೆ. ಇವತ್ತು ಮುಖ್ಯಮಂತ್ರಿಗಳದ್ದು ಮತ್ತು 17 ಸರ್ತಿ ಬಜೆಟ್ ಮಾಡಿದಂತ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನಾದರೂ ಒಂದು ಕಾಳಜಿ ಮಾಡ್ಬೇಕಲ್ಲ. ಈ ಸ್ಕ್ಯೂಡ್ ಸ್ಪೆಂಡಿಂಗ್ ಏನೈತಿ, ಭಾಳ ಒಂದೇ ಕಡೆ ಇಡೀ ದೇಶದ ರಾಜ್ಯದ ಒಂದು ಅತ್ಯಂತ ಸಣ್ಣ ಭಾಗ ಆದ ಸರ್ಕಾರಿ ನೌಕರರ ಮೇಲೆ ಇಷ್ಟು ದೊಡ್ಡ ಪ್ರಮಾಣದ ದುಡ್ಡು ಹೊಂಟೈತಿ. ಈ ರೇಷಿಯೋವನ್ನು ನಾವು ಯಾವ ರೀತಿ ಚೇಂಜ್ ಮಾಡಬೇಕು, ಅದ್ರ ಬಗ್ಗೆ ಬಜೆಟ್ದಲ್ಲಿ ಏನಾದರೂ ವಿಚಾರ ಮಾಡ್ಬೇಕಲ್ಲ. 17 ಬಜೆಟ್ ಮಾಡ್ಯಾರ, ಅದರಲ್ಲಿ ಏನಾದರೂ ಒಂದು ದಿಶೆಯನ್ನು ಕೊಡುವಂತ ಕೆಲಸ ಮಾಡಬೇಕಲ್ಲ. ಬಗ್ಗೆ ಕಲ್ಪನೆ ಇಲ್ಲ. ಈ ಬಜೆಟ್ದಲ್ಲಿ ಯಾವ ರೀತಿ ನಾವು ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಕಡಿಮೆ ಮಾಡ್ತೇವೆ, ಯಾವ ರೀತಿ ನಮ್ದು ಇಂಟ್ರೆಸ್ಟ್ ಕಡಿಮೆ ಮಾಡ್ತೇವೆ, ಅದ್ರ ಬಗ್ಗೆ ಏನೂ ವಿಚಾರ ಇಲ್ಲ, ಏನೂ ಚಿಂತನೆ ಇಲ್ಲ. ಈ ರೀತಿನ ಹಾಕೊಂತ ಹೋದ್ರೆ ನಮ್ಮ ರಾಜ್ಯದ ಸಂಪೂರ್ಣ ಬಜೆಟ್ ಕೇವಲ ನಾವು ಸರ್ಕಾರದ ಅದ್ರ ಜೊತೆ OPS ಬಗ್ಗೆ ಮಾತಾಡ್ತಾರೆ. ಅದ್ರ ಬಗ್ಗೆ ಸರ್ಕಾರ ಒಂದು ಸ್ಪಷ್ಟ ನಿಲುವು ತಗೋಬೇಕು, ಏನಾಗ್ತದೆ ಏನಾಗುದಿಲ್ಲ ಅಂತ ಹೇಳಿ.
ಎಲ್ಲದಕ್ಕೂ ಸೊಪ್ಪು ಹಾಕೊಂತ ಹೋದ್ರ ನಡೀತೈತ? ಇದ್ರ ಬಗ್ಗೆ ಸರ್ಕಾರ ಬಹಳ ಗಂಭೀರವಾದ ಚಿಂತನೆ ಮಾಡುವಂತದ್ದು ಅವಶ್ಯಕತೆ ಐತಿ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ದು 4,48,000 ಕೋಟಿ ಬಜೆಟ್ ಐತಲ್ಲ, ಇದು 7 ಕೋಟಿ ಜನರಿಗಿಲ್ಲ. 7 ಕೋಟಿ ಜನರಿಗಿರೋದು ಕೇವಲ 70,000 ಕೋಟಿ ಬಜೆಟ್ ಮಾತ್ರ. ಉಳ್ಕಿದ್ದೇನೈತಲ್ಲ ಇದೆಲ್ಲದು ಕೆಲವು ಜನ ಸರ್ಕಾರಿ ನೌಕರದಾರರಿಗೆ ಐತಂತ. ಇವತ್ತು ನಾನು ಈ ಬಜೆಟ್ ಫಿಗರ್ ಬಗ್ಗೆ ಮಾತಾಡ್ಕೊಂತ ಹೋದ್ರೆ ಮಾನ್ಯ ಅಧ್ಯಕ್ಷರ ಬಹಳ ಕೆಟ್ಟ ಪರಿಸ್ಥಿತಿ ಐತಿ. ನಾನು ಇವತ್ತ 1,32,000 ಕೋಟಿ ಸಾಲ ಈ ಸರ್ಕಾರ ಮಾಡೈತಿ. ಸಿದ್ದರಾಮಯ್ಯನವರು ಪ್ರಪೋಸ್ ಮಾಡ್ತಿದ್ದಾರೆ. ಪ್ರತಿಯೊಬ್ಬನ ತಲೆ ಮೇಲೆ 1,20,000 ಕೋಟಿ 1,20,000 ಕೋಟಿ ಸಾಲ ಇಟ್ಟಾರ. ಹಿಂದೆ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಕೊನೆಯ ಬಜೆಟ್ ಅನ್ನು ಅವಾಗ ಬಜೆಟ್ ಸೈಜು 2,60,000 4,48,000 ಕೋಟಿ ಆಗೈತಿ. ಅಂದ್ರೆ ಸುಮಾರು 70% ಜಂಪ್ ಆಗೈತಿ ಬಜೆಟ್ ಸೈಜ್. ಅವಾಗ ಕ್ಯಾಪಿಟಲ್ ಔಟ್ಲೆ ಅಂದ್ರೆ ಬಂಡವಾಳ ವೆಚ್ಚ, ರಸ್ತೆ ಮಾಡಾಕ, ಸಾಲಿ ಕಟ್ಟಾಕ ಅವಾಗ 57,953 ಕೋಟಿ ಅಂದ್ರೆ 58,000. ಲಾಸ್ಟ್ ಇಯರ್ದಲ್ಲಿ 62,834 ಕೋಟಿ ಅಂದ್ರೆ ಬರೀ 4,500 ಕೋಟಿ ಅಷ್ಟ ಕ್ಯಾಪಿಟಲ್ ಔಟ್ಲೆ ಹೆಚ್ಚಾಗೈತಿ, ಬಂಡವಾಳ ವೆಚ್ಚ ಹೆಚ್ಚಾಗೈತಿ. ಬಜೆಟ್ ಸೈಜು 1,80,000 ಕೋಟಿ ಹೆಚ್ಚಾಗೈತಿ. ಅಂದ್ರೆ ಎಷ್ಟು ದುಂದು ವೆಚ್ಚ ಸರ್ಕಾರದಿಂದ ಆಗ್ತಾ ಇದೆ. ಇದು 17 ಬಜೆಟ್ ನಾನು ಬಜೆಟ್ ಮಂಡನೆ ಮಾಡೇನೆ ಆರ್ಥಿಕ ತಜ್ಞ ಅಂತ ಹೇಳುವಂತ ನಮ್ಮ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಯಾಕೆ ಲಕ್ಷ್ಯ ಕೊಡ್ತಾ ಇಲ್ಲ? ಇದ್ರ ಬಗ್ಗೆ ಅವ್ರೇನಾದ್ರೂ ಕಾಳಜಿ ಬೇಕಲ್ಲ. ಮನುಷ್ಯಾಗ ಕಾಳಜಿ ಇದ್ರೆ ಅದಕ್ಕೊಂದೇನಾದ್ರೂ ಮಾರ್ಗ ಹುಡುಕ್ತಾರ. ಇವತ್ತು ವಸತಿಯಲ್ಲಿ ನಾ ಹೇಳಿ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ, ಶಿಕ್ಷಣದಲ್ಲಿ ಯಾವುದೇ ರೀತಿಯ ಡೈರೆಕ್ಷನ್ ಇಲ್ಲ, ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಲಕ್ಷ್ಯ ಇಲ್ಲ, ನಮ್ಮ ನೀರಾವರಿ ಬಗ್ಗೆ ಲಕ್ಷ್ಯ ಇಲ್ಲ. ಹಂಗಾಗಿ ಇವತ್ತು ಈ ಬಜೆಟ್ದಲ್ಲಿ ಇದೊಂದು ನಾನು ಏನು ಬರ್ತೇನಂತಂದ್ರೆ, ಗುಳಪ್ಪ ಮೇಟಿ ನಮ್ಮ ರೈತರು ಏನು ಕೂಡಿದ್ರಲ್ಲ ಅವ್ರೇನು ಹೇಳಿದ್ರು, ತಮ್ಮ ಖರ್ಚು ಕಡಿಮೆ ಮಾಡು, ದುಡಿಮೆ ಹೆಚ್ಚು ಮಾಡು, ಸಾಲ ಮಾಡಿ ತುಪ್ಪ ತಿನ್ಬೇಡ, ಮುಂದಿನ ಪೀಳಿಗೆಗೆ ಸಾಲ ಬಿಡೋದು ಬೇಡ ಅಂತೇಳಿ ಆ ರೈತರ ಹೇಳಿದ್ರು. ಆ ಬಡ ರೈತನಿಗೆ ತಿಳಿತೈತಿ, ನಮ್ಮ ಮುಖ್ಯಮಂತ್ರಿಗಳಿಗೆ ತಿಳಿದಿಲ್ಲ. ಈಗ ಅವ್ರಿಗೆ ಬೇಕಾಗಿ ಮುಗಿಸ್ಬಿಡ್ರಿ ಸಾಕು. ಹಂಗಾಗಿ ನಾನು ಇನ್ನೊಂದು ವಚನ ಅಂತ ಹೇಳಿ ಈ ನಾ ಇನ್ನೊಂದು ಕೈಲಾದವನಿಗೆ ಕಡವೇ ಸಾಕ್ಷಿ. ಕಡ ಅಂತಂದ್ರೆ ಸಾಲ. ಯಾರಿಗೆ ದುಡ್ಯಾಕ್ ಆಗುದಿಲ್ಲ, ಕೆಲಸ ಮಾಡಕ್ ಆಗುದಿಲ್ಲ, ಕೈಲಾದವನಿಗೆ ಕಡವೇ ಸಾಕ್ಷಿ ಎಂಬಂತೆ ಗ್ಯಾರಂಟಿ ಕೊಡಲು ಸಾಲವೇ ಆಧಾರವಾದರೆ, ಗ್ಯಾರಂಟಿ ಕೊಡಾಕ ಸಾಲ ಪೀಳಿಗೆಯ ಭವಿಷ್ಯವು ಮರುಳ ಸಿದ್ದೇಶ್ವರ. ಕೈಲಾದವನಿಗೆ ಕಡವೇ ಸಾಕ್ಷಿ ಎಂಬಂತೆ ಗ್ಯಾರಂಟಿ ಕೊಡಲು ಸಾಲವೇ ಆಧಾರವಾದರೆ ಮುಂದಿನ ಪೀಳಿಗೆಯ ಭವಿಷ್ಯವು ಮಣ್ಣು ಪಾಲಾವುದೋ ಮರುಳ ಸಿದ್ದೇಶ್ವರ. ಇಚ್ಛಪಡ್ತೇನೆ ಮಾನ್ಯ ಅಧ್ಯಕ್ಷರೇ, ಸಾಲದ ಹೇಳಿಕೆ ಆಗೈತಿ. ಇದು ಕರ್ನಾಟಕ ಎಲ್ಲಿಗೆ ವಯಾಗ್ತೈತಿ ಅಂತಂದ್ರೆ ಇದು ಸಾಲದ ಕೂಪಕ್ಕೆ ವಯಾಗ್ತೈತಿ. ಸರ್ಕಾರ ಸಿದ್ದರಾಮಯ್ಯನವರು ಬಣ್ಣದ ಮಾತುಗಳ ಭ್ರಮಾಲೋಕದ ಮೂಲಕ ಈ ಆಯವ್ಯಯ ಮಂಡಿಸಿದ್ದಾರೆ. ಇದು ಕನ್ನಡಿಗರ ಭವಿಷ್ಯದ ಮೇಲೆ ಒಂದು ಎಳೆದಿರುವಂತ ಆರ್ಥಿಕ ಮರಣ ಶಾಸನ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳಿ, ಕಾಂಗ್ರೆಸ್ಸಿಗೆ ಆಕ್ಷೇಪಾತ್ರ ಆಗಿರ್ಬೋದು ಇದು, ಆದ್ರೆ ಕನ್ನಡಿಗರ ಪಾಲಿಗೆ ಇದೊಂದು ಖಾಲಿ ಚೊಂಬು ಆಗೈತಿ ಈ ಬಜೆಟ್ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿ ದಾಖಲೆಯ 17ನೇ ಬಜೆಟ್ ಅನ್ನು ಮಂಡಿಸಿರುವುದಕ್ಕೆ ನನ್ನ ಅಭಿನಂದನೆಗಳು.